ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಸಾಯಂಕಾಲದಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಚಂದ್ರಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ಆಶ್ರಯಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮಾಡ್ತೇನೆ ಸರ್. ಮಾಡಿ. ಮಾಡ್ತೀನಿ ಸರ್ ಪ್ರಾರ್ಥನೆ. ಶುದ್ಧನು ಮಹಾಪರಿಶುದ್ಧನಾದ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನವೆಲ್ಲ ನಮ್ಮನ್ನ ಕಾದು ಕಾಪಾಡಿದ್ದೀರ ಸ್ವಾಮಿ. ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಸಂಜೆ ವೇಳೆ ಒಂದು ಸಣ್ಣ ಪ್ರಾರ್ಥನೆಗೆ ಅವಕಾಶ ಕೊಟ್ಟಂತ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರನಪ್ಪ. ಅಪ್ಪ ಕರ್ತನೆ, ನಾವು ಪಾಪಿಗಳ ಸ್ವಾಮಿ, ಏನು ಬೇಡಕ್ಕೂ ಯೋಗ್ಯರಲ್ಲ ಸ್ವಾಮಿ. ಆದ್ರೆ ಪಾಪಿಗಳನ್ನು ಕ್ಷಮಿಸಿ ಸದಾ ನಿಮ್ಮ ಒಂದು ವಾಕ್ಯ ಬೆಳಕಿನಲ್ಲಿ ನಡೆಸು ಸ್ವಾಮಿ. ಈ ಜೂಮ್ ಮಾಧ್ಯಮದಲ್ಲಿ ಯಾರ್ಯಾರು ಸೇರವ್ರ ಸ್ವಾಮಿ, ಪ್ರತಿಯೊಬ್ಬರನ್ನು ಹೆಸರಾಗಿ ಆಶ್ವಾಸಿಸಿ ಬಲಪಡಿಸು ಕರ್ತನೆ. ಅಪ್ಪ, ಇವಾಗ ವಾಕ್ಯ ಕೊಡುವ ಬೋಧಕರನ್ನ ನಿಮ್ಮ ಪಾದಕ್ಕೊಪ್ಸಿ ಬೇಡುವಾಗ ಪ್ರತಿ ಒಂದು ಮಾತು ನಿಮ್ಮ ಬಾಯಲ್ಲಿ ಬರುವಂತದಾಗಿರ್ಲಿ ಸ್ವಾಮಿ. ನಮ್ಗೆ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು ಸ್ವಾಮಿ. ಈ ಜೂಮ್ ಮಾಧ್ಯಮದಲ್ಲಿ ಯಾರ್ಯಾರು ಇನ್ನ ಭಾಗಿಯಾಗಿಲ್ಲ ಸ್ವಾಮಿ, ಅತಿ ಬೇಗನೆ ಭಾಗಿಯಾಗಿ ಸ್ವಾಮಿ ನಿಮ್ಮ ಒಂದು ವಾಕ್ಯಗಳನ್ನ ಕೇಳಿ ಸ್ವಾಮಿ, ಅದ್ರ ಪ್ರಕಾರ ನಡೆದು ಜೀವಿಸುವಾಗೆ ಕೃಪೆ ತೋರು, ಆಶ್ವಾಸು, ಬಲಪಡಿಸು ಸ್ವಾಮಿ. ಯಾವುದೇ ಒಂದು ಶೈತಾನ್ ಶೋಧನೆ ಇಲ್ದಿರ ಸ್ವಾಮಿ, ಒಂದು ಅದರಿಂದ ಬಿಡುಗಡೆ ಕೊಟ್ಟು ಸ್ವಾಮಿ ಪ್ರತಿಯೊಬ್ಬರನ್ನ ಆಶ್ವಾಸು, ಬಲಪಡಿಸು. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿ. ನಜರೇತಿ ಯೇಸು ಕ್ರಿಸ್ತ ನಾಮದಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಅಡ್ಡಬಿದ್ದು ಬೇಡ್ತೀನಿ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಚಂದ್ರಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರಿಂದ ನಾವು ಕೇಳೋಣ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹಲ್ಲೆಲೂಯಾ ನನ್ನೇಸಯ್ಯ ಆರಾಧನೆಗೆ, ಹಲ್ಲೆಲೂಯಾ ಆರಾಧನೆಗೆ ಅರ್ಹನು ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಹಲ್ಲೆಲೂಯಾ ಹಲ್ಲೆಲೂಯಾ ನನ್ನೇಸಯ್ಯ ಆರಾಧನೆಗೆ ಅರ್ಹನು ನೀನೇನಯ್ಯ. ಆಕಾಶವು ನಿನಗೆ ಸಿಂಹಾಸನವು, ಈ ಭೂಮಿ ನಿನಗೆ ಪಾದಪೀಠವು. ಆಕಾಶವು ನಿನಗೆ ಸಿಂಹಾಸನವು, ಈ ಭೂಮಿ ನಿನಗೆ ಪಾದಪೀಠವು. ನಿನ್ನಂತ ದೊಡ್ಡ ದೇವರಿಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ನಿನಗಿಂತ ದೊಡ್ಡ ದೇವರಿಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಹಲ್ಲೆಲೂಯಾ ಹಲ್ಲೆಲೂಯಾ ನನ್ನೇಸಯ್ಯ ಆರಾಧನೆಗೆ ಅರ್ಹನು ನೀನೇನಯ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ ನನ್ನೇಸಯ್ಯ ಆರಾಧನೆಗೆ ಅರ್ಹನು ನೀನೇನಯ್ಯ. ಆದಿಯೂ ಅಂತ್ಯವೂ ನೀನೇನಯ್ಯ, ಪ್ರಾರಂಭವು ಸಮಾಪ್ತಿಯು ನೀನೇಸಯ್ಯ. ಆದಿಯೂ ಅಂತ್ಯವೂ ನೀನೇನಯ್ಯ, ಪ್ರಾರಂಭವು ಸಮಾಪ್ತಿಯು ನೀನೇಸಯ್ಯ. ನಿನಗಿಂತ ಜೀವವುಳ್ಳ ದೇವರಿಲ್ಲ, ಆರಾಧನೆ
ಆರಾಧನೆಗೆ ಯೋಗ್ಯರು ಯಾರೂ ಇಲ್ಲ. ನಿನಗಿಂತ ಜೀವವುಳ್ಳ ದೇವರಿಲ್ಲ, ಆರಾಧನೆಗೆ ಯೋಗ್ಯರು ಯಾರೂ ಇಲ್ಲ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಹಲ್ಲೆಲೂಯ ಹಲ್ಲೆಲೂಯ ನನ್ನೇಸಯ್ಯ, ಆರಾಧನೆಗೆ ಅರ್ಹನು ನೀನೇನಯ್ಯ. ಹಲ್ಲೆಲೂಯ ಹಲ್ಲೆಲೂಯ ನನ್ನೇಸಯ್ಯ, ಆರಾಧನೆಗೆ ಅರ್ಹನು ನೀನೇನಯ್ಯ. ಪಾಪ ಪರಿಹಾರಕ ನೀನೇನಯ್ಯ, ಪರಿಶುದ್ಧ ದೇವರು ನೀನೇಸಯ್ಯ. ಪಾಪ ಪರಿಹಾರಕ ನೀನೇನಯ್ಯ, ಪರಿಶುದ್ಧ ದೇವರು ನೀನೇಸಯ್ಯ. ನಿನ್ನಂತ ಪ್ರೀತಿಯುಳ್ಳ ದೇವರಿಲ್ಲ, ನಿನ್ನ ಹಾಗೆ ಲೋಕದಲ್ಲಿ ಯಾರೂ ಇಲ್ಲ. ನಿನ್ನಂತ ಪ್ರೀತಿಯುಳ್ಳ ದೇವರಿಲ್ಲ, ನಿನ್ನ ಹಾಗೆ ಲೋಕದಲ್ಲಿ ಯಾರೂ ಇಲ್ಲ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಹಲ್ಲೆಲೂಯ ಹಲ್ಲೆಲೂಯ ನನ್ನೇಸಯ್ಯ, ಆರಾಧನೆಗೆ ಅರ್ಹನು ನೀನೇನಯ್ಯ. ಹಲ್ಲೆಲೂಯ ಹಲ್ಲೆಲೂಯ ನನ್ನೇಸಯ್ಯ, ಆರಾಧನೆಗೆ ಅರ್ಹನು ನೀನೇನಯ್ಯ. ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ ಆರಾಧನೆಗೆ ಯೋಗ್ಯನೇ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ದಿನದ ಸಭಾಶಾಲಾ ಪಾಠಗಳನ್ನು ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ನಿನ್ನೆ ಅದ್ಭುತವಾದ ರೀತಿಯಲ್ಲಿ ಪಾಠಗಳನ್ನ ನಡೆಸಿಕೊಟ್ಟು ಕರ್ತನ ಆತ್ಮನ ಬಲದಿಂದ ದೇವರ ವಾಕ್ಯವನ್ನು ಕಲಿಯುವಂತಹ ಅವಕಾಶ ಮತ್ತೊಮ್ಮೆ ದೇವರು ಒದಗಿಸಿಕೊಟ್ಟಿದ್ದಾನೆ. ಕರ್ತನು ಅವರನ್ನ ನಡೆಸಲಿ. ಈ ದಿನವು ಆತ್ಮಿಕವಾಗಿ ಬಲಪಡಿಸಿ ದೇವರ ವಾಕ್ಯವನ್ನು ತಿಳಿಸಿಕೊಡ್ಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಪಾಠಗಳನ್ನ ನಡೆಸಿಕೊಳ್ಳಲು ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮನವರೇ, ಇದು ನಿಮ್ಮ ಸಮಯ. ಪಾಠವನ್ನ ಮುನ್ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಪಾಸ್ಟರ್. ಹಾಗೂ ಈ ಒಂದು ಕೂಟದಲ್ಲಿ ಕೂಡಿ ಬಂದಿರುವಂತ ತಮ್ಮೆಲ್ಲರಿಗೂ ನನ್ನ ಸಂಜೆಯ ಶುಭ ವಂದನೆಗಳು. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಕರೆತಂದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಆತನ ಒಂದು ಪ್ರಸನ್ನತೆಯನ್ನ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಸ್ವಾಮಿ ಮುಂದೆ ನಮ್ಮನ್ನ ಸಮರ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮೂಲಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಸ್ವಾಮಿ, ನಿನ್ನ ಕೃಪಾ ಸನ್ನಿಧಿಗೆ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ ತಂದೆಯೇ. ಅಲ್ಪಳಾದ ನಾನು ಖಾಲಿ ಪಾತ್ರೆಯಾಗಿ ಬಂದಿದ್ದೇನೆ. ನನ್ನ ಮೂಲಕವಾಗಿ ನೀನು ಏನು ಮಾತನಾಡಿ ನಿನ್ನ ಮಕ್ಕಳಿಗೆ ನಿನ್ನ ಒಂದು ಸುವಾರ್ತೆಯನ್ನು ತಿಳಿಸ್ತೀಯಪ್ಪ, ಅದನ್ನ ನೀನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನ ತುಂಬಿಸಿ ಸ್ವಾಮಿ. ಹೇಳುವಂತ ವಾಕ್ಯಗಳು ನಿನ್ನ ವಾಕ್ಯಗಳಾಗಿದ್ದು ಅದನ್ನ ನನ್ನ ಬಾಯಿಂದ ನೀನು ತಿಳಿಸಿಕೊಡು ಸ್ವಾಮಿ. ಅದನ್ನ ಕೇಳುವಂತ ಹೃದಯಗಳು ಸ್ವಾಮಿ ಸ್ವೀಕರಿಸಿಕೊಂಡು ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿ ತಂದೆಯೇ ನಿನ್ನನ್ನು ಘನಪಡಿಸುವಂತೆ, ನಮ್ಮತ್ತು ಕರ್ತನೆ ನೀನೊಬ್ಬನೇ ಮಹಿಮೆ ಹೊಂದುವಂತೆ ಸ್ವಾಮಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆ. ಆಮೆನ್. ಇದುವರೆಗೂ ನಾವು ನಿನ್ನೆ ದಿವಸದ ಒಂದು ಪಾಠದಲ್ಲಿ
ಈ ಒಂದು 9ನೆಯ ಪಾಠದಲ್ಲಿ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಕೆಲವು ಇದು ಅಂಶಗಳನ್ನ ಕಲ್ತಿದ್ದೇವೆ. ಅದರಲ್ಲಿ 1ನೇ ಭಾಗ ಇದು ದಶಾಜ್ಞೆಗಳು ಮತ್ತು ಒಡಂಬಡಿಕೆಯ ನಿಯಮಗಳು, ಮತ್ತೆ ಇನ್ನು ಹೆಚ್ಚಿನ ನೀತಿ ನಿಯಮಗಳು. ಈ ಒಂದು 3 ಅಂಶಗಳನ್ನ ನಾವು ಕಲ್ತಿದ್ದೇವೆ. ದೇವರು ಇಸ್ರಾಯೇಲರಿಗೆ ದಶಾಜ್ಞೆಗಳು, ಒಡಂಬಡಿಕೆಯ ನಿಯಮಗಳು, ಇವುಗಳಿಗೆ ಪೂರಕವಾಗಿ ಹೆಚ್ಚಿನ ನೀತಿ ನಿಯಮಗಳನ್ನ ಕೊಡೋದರ ಮೂಲಕ ದೇವರ ಮೂಲ ಯೋಜನೆಯನ್ನ ಯಶಸ್ವಿಗೊಳಿಸಲು ಬಯಸಿದರು. ಆ ಮೂಲ ಯೋಜನೆ ಏನು, ಮತ್ತೆ ಅದರ ಒಂದು ವಿವರಣೆ ಏನಿರ್ಬೋದು, ಅದರ ಒಳಗೆ ಯಾವ ಅಂಶಗಳು ಅಡಕವಾಗಿವೆ ಅನ್ನೋದನ್ನ ನಾವು ಇಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಇದರ ಪ್ರಕಾರ ಇಲ್ಲಿ ಮೂಲ ಯೋಜನೆಯಲ್ಲಿ ನಾಗರಿಕ ಮತ್ತು ಧಾರ್ಮಿಕ ಜವಾಬ್ದಾರಿಕೆಯ ವಿಷಯದಲ್ಲಿ ನೀಡಿದಂತಹ ನ್ಯಾಯ ವಿಧಿಗಳು, ಆಸ್ತಿಯ ಬಗ್ಗೆ, ಬಡ ಜನರ ಬಗ್ಗೆ, ದೀನ ದಲಿತರ ಬಗ್ಗೆ, ಮತ್ತು ಅದು ನಾಗರಿಕ ಇದು ನಿಯಮಗಳು. ಇನ್ನು ಧಾರ್ಮಿಕ ಜವಾಬ್ದಾರಿಕೆಯ ವಿಷಯದಲ್ಲಿ ಸಬ್ಬತ್ತಿನ ನಿಯಮಗಳು ಹಾಗೂ ಆಚರಿಸಬೇಕಾದಂತ 3 ಹಬ್ಬಗಳಾದಂತ ಪಸ್ಕ ಹಬ್ಬ, ಪಂಚಾಶತಮ ಹಬ್ಬ, ಪರ್ಣಶಾಲೆಯ ಹಬ್ಬ, ಇವುಗಳ ಮೂಲಕ ಧಾರ್ಮಿಕ ನೀತಿ ನಿಯಮಗಳ ಪರಿಚಯವನ್ನ ನಾವು ನಿನ್ನೆ ದಿವಸದಲ್ಲಿ ಮಾಡ್ಕೊಂಡು, ಈ ದಿನ ಕಾನಾನಿನ ಒಂದು ವಿಜಯದ ವಿಷಯದಲ್ಲಿ ದೇವರ ಮೂಲ ಯೋಜನೆ ಏನು ಎಂಬುದರ ಬಗ್ಗೆ ಈಗ ನಾವು ತಿಳಿಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ಅವರನ್ನ ವಾಗ್ದಾನ ದೇಶಕ್ಕೆ ಸೇರಿಸಲು ಮತ್ತು ಅಲ್ಲಿ ವಾಸಿಸ್ತಿದ್ದಂತ ಅನ್ಯ ಜನರು, ಅಂದ್ರೆ ಮುಖ್ಯವಾಗಿ ಕಾನಾನ್ಯರು ಅಲ್ಲಿ ಹೆಚ್ಚಾಗಿದ್ರು, 7 ಒಂದು ಅನ್ಯರು, 7 ಜನಾಂಗದವರು ಅಲ್ಲಿದ್ರು. ಆದ್ರೆ ಇಲ್ಲಿ ನಮ್ಗೆ ತಿಳಿಯುವಂಥದ್ದು ಇಲ್ಲಿ ಕಾನಾನ್ಯರನ್ನ ಉದ್ದೇಶಿಸಿ ಮಾತಾಡುವಂಥದ್ದಾಗಿದೆ. ಅವರನ್ನ ಹೊರಡಿಸಲು, ಕಾನಾನ್ ದೇಶದಲ್ಲಿ ಕಾನಾನ್ಯರು, ಅವರನ್ನ ಹೊರಡಿಸ್ಲಿಕ್ಕೆ ತನ್ನ ದೂತನನ್ನ ಕಳುಹಿಸುವುದಾಗಿ ವಾಗ್ದಾನ ಮಾಡಿ, ತನ್ನ ದೂತನು ಅಂದಾಗ ಯೇಸು ಕ್ರಿಸ್ತನೇ ಆತನ ದೂತರಾಗಿದ್ದರು. ಒಂದು ವೇಳೆ ಯಹೂದ್ಯರು ವಿಗ್ರಹಾರಾಧನೆಯಿಂದ ದೂರ ಇದ್ದು ಕರ್ತನಿಗೆ ವಿಧೇಯರಾಗಿದ್ದರೆ ಆತನು ಅವರಿಗಾಗಿ ಮಹತ್ ಕಾರ್ಯಗಳನ್ನ ಮಾಡ್ತಾನೆ. ಯಾರಿಗಾದ್ರೂ ಅಷ್ಟೆ. ವಿಗ್ರಹಾರಾಧನೆಯಿಂದ ದೂರ ಇದ್ದು ನಾವು ಒಬ್ಬನೇ ದೇವರಾದ ಸೃಷ್ಟಿಕರ್ತನಾದ ಯೆಹೋವ ದೇವರನ್ನ ನಾವು ಆರಾಧಿಸಿ ಆತನಿಗೆ ವಿಧೇಯರಾದ್ರೆ ಆತನು ಅವರಿಗೂ ಮತ್ತು ನಮಗೂ ಕೂಡ ಅದು ಅತ್ಯಂತ ಉತ್ತಮವಾದಂತ ಒಂದು ಮಹತ್ ಕಾರ್ಯಗಳನ್ನ ಮಾಡ್ತಾನೆ ಎಂಬುದನ್ನ ಈ ಪಾಠದಲ್ಲಿ ದೊರೆಯುವಂತಹ ಕೆಲವು ಘಟನೆಗಳ ಬಗ್ಗೆ ನಾವು ತಿಳಿತೇವೆ. ದೇವರು ಯುದ್ಧ ಮಾಡದೆ ಕಾನಾನ್ ದೇಶವನ್ನ ಇಸ್ರಾಯೇಲರಿಗೆ ವಾಗ್ದಾನದ ಪ್ರಕಾರ ಉಡುಗೊರೆಯಾಗಿ ಕೊಡ್ತೇನೆ ಎಂಬುದಾಗಿ ಹೇಳಿದ್ದ. ಅಬ್ರಹಾಮನ, ಇಸಾಕ, ಯಾಕೋಬರಿಗೆ ಈ ವಾಗ್ದಾನವನ್ನು ಮಾಡಿದ್ದ. ಅದರಲ್ಲಿ ಯುದ್ಧ ಮಾಡದೆ, ಅದು ಅವ್ರಿಗೆ ಮೊದಲೇ ಸಲ್ಲಬೇಕಾಗಿತ್ತು, ಅದು ಅವರ ಹೆಸರಿನಲ್ಲೇ ಇರ್ಬೇಕಾಗಿತ್ತು. ಅಂದ್ರೆ ಯಾವ ರೀತಿಯಲ್ಲಿ ಕಾನಾನ್ ದೇಶವನ್ನ ಇಸ್ರಾಯೇಲರಿಗೆ ಜಯಗಳಿಸಿ ಕೊಡ್ತಾನೆ ಎಂಬ ಮಾದರಿಯನ್ನ ಈ ಒಂದು ದಿನದ ಕೆಲವು ಪಾಠದ ಕೆಲವು ಉದಾಹರಣೆಗಳ ಮೂಲಕ ಈಗ ನಾವು ತಿಳ್ಕೊಳ್ಳೋಣ. ಅಂದ್ರೆ 1-2 ಉದಾಹರಣೆಗಳ ಮೂಲಕ ಯೆಹೋವನು ಯಾವ ರೀತಿಯಲ್ಲಿ ಒಂದು ತನ್ನನ್ನ ಇದು ಸನ್ಮಾನಿಸುವವರನ್ನ, ವಿಧೇಯರಾಗುವವರನ್ನ, ತನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತವರನ್ನ ತಾನು ಕೈ ಬಿಡುವವನಲ್ಲ ಎಂಬುದಾಗಿ ಆತನು ಒಂದು ಸಾಬೀತುಪಡಿಸಿದ್ದಾನೆ ಅನ್ನೋದನ್ನ ಇಲ್ಲಿ 1-2 ಉದಾಹರಣೆಗಳ ಮೂಲಕ ಈಗ ನಾವು ತಿಳಿಯಬಹುದಾಗಿದೆ. ಇಲ್ಲಿ ಇಸ್ರಾಯೇಲ್ರು ಕೆಂಪು ಸಮುದ್ರವನ್ನ ದಾಟಿದ ಸಂದರ್ಭದಲ್ಲಿ ದೇವರ ಯೋಜನೆಯ ಪ್ರಕಾರ ದೇವರು ತನ್ನ ಜನರ ಪರವಾಗಿ ಹೋರಾಡಿ ಅವರ ಶತ್ರುಗಳನ್ನ ಸೋಲಿಸಿ ಇಸ್ರಾಯೇಲರಿಗೆ ಸಂಪೂರ್ಣ ಜಯವನ್ನ ಅನುಗ್ರಹಿಸಿದ್ದನ್ನ ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬಹುದಾಗಿದೆ. ಅಂದ್ರೆ ಇದು ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ಇದನ್ನ ನಾವು ನೋಡ್ತೇವೆ.
ಅದರಲ್ಲಿ 1-28 ಕೂಡ ಈ ಒಂದು ಅಂಶಗಳನ್ನ ನಾವು ಗಮನಿಸಬಹುದಾಗಿದೆ. ಪೂರ್ತಿ ಪಾಠ ಓದೋದ್ ಬೇಡ, ಸಾರಾಂಶವನ್ನ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಅಂದ್ರೆ ಇಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಆ ಬಿಡುಗಡೆ ಹೊಂದಿ ಅವರು ಹೊರಗಡೆ ಬಂದ ಮೇಲೆ ಇದು ಅವರು ಓಡಿ ಹೋದ್ರು ಎಂಬುದಾಗಿ ಇವ್ರು ತಿಳ್ಕೊಂಡು ಆಗ ಫರೋಹನ್ಗೆ ತಿಳಿದು ಬಂದಾಗ ಆ ಫರೋಹ ಏನ್ ಮಾಡ್ತಾನೆ, ಅವನು ಪರಿವಾರದವರು ಅವನು ಮತ್ತು ಅವನ ಪರಿವಾರದವ್ರ ಮನಸ್ಸು ಬೇರೆಯಾಗಿ, ನಾವು ಬಿಟ್ವಲ್ಲ ಇವ್ರನ್ನ ಹೋಗಕ್ಕೆ, ದಾಸರಾಗಿದ್ರು ಇವ್ರು ನಮ್ಗೆ ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ರು, ಈಗ ನಾವು ಇವ್ರನ್ನ ಬಿಟ್ವಲ್ಲ ಹಾಗಂತಂದ್ಬಿಟ್ಟು ಮತ್ತೆ ಅವನು ಏನ್ ಮಾಡ್ತಾನೆ, ತನ್ನ ಒಂದು ಸೈನ್ಯವನ್ನ ಸೇರಿಸ್ಕೊಂಡು ಅಲ್ಲಿ ಇವರನ್ನ ಹಿಂದಟ್ಕೊಂಡು ಬರ್ಲಿಕ್ಕೆ ಅವನು ಕಠಿಣ ಹೃದಯವಂತನಾಗಿ ಇಸ್ರಾಯೇಲರನ್ನ ಬೆನ್ನಟ್ಟಿ ಬರ್ತಾನೆ. ಹಾಗೆ ಬರ್ಬೇಕಾದ್ರೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಇವನು ಕುದುರೆಗಳು, ರಥಗಳು, ರಾಹುತರು, ಸೈನಿಕರು ಎಲ್ಲರನ್ನ ಅವನ ಹಿಂದೆ ಜೊತೆಯಲ್ಲಿ ಸೇರ್ಸ್ಕೊಂಬರ್ತಾನೆ. ಅಂದ್ರೆ ಇವನಿಗೆ 600 ರಥಗಳೇ ಇರ್ತವೆ ರಾಜಂದೆ. 600 ರಥಗಳನ್ನ ಅಲ್ಲದೆ ಇಡೀ ಐಗುಪ್ತ ದೇಶದಲ್ಲಿದ್ದಂತ ಎಲ್ಲಾ ರಥಗಳನ್ನ ಸೇರಿಸ್ಕೊಂಡು, ಮತ್ತೆ ಕುದುರೆಗಳು, ಮತ್ತೆ ಇದು ರಾಹುತರು ಮತ್ತು ಸೈನಿಕರು ಎಲ್ಲರನ್ನ ಸೇರಿಸ್ಕೊಂಡು ಅವನು ಬರ್ತಾನೆ, ಇವರು ಹಿಂದೆ ಯುದ್ಧಕ್ಕೆ ಬರ್ತಾನೆ. ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅವನು ಬರ್ತಾನೆ. ಆಗ ಇವರು ಈ ಇಸ್ರಾಯೇಲರಿಗೆ ಇದು ಗೊತ್ತಾಗುತ್ತೆ. ಅವರು ಹಿಂದಿರುಗಿ ನೋಡಿದಾಗ ಅವರು ಸುಮಾರು ಈ ಒಂದು ಕೆಂಪು ಸಮುದ್ರದ ಹತ್ರದವರೆಗೂ ಬಂದ್ಬಿಟ್ಟಿರ್ತಾರೆ. ಬಂದು ಅಲ್ಲಿ ಹಿಂತಿರುಗಿ ನೋಡಿದಾಗ ಅವ್ರಿಗೆ ಅಲ್ಲಿ ತಮ್ಮ ಹಿಂದೆ ಫರೋಹ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ. ಅಯ್ಯೋ, ಇನ್ನು ಬಂದ್ರೆ ನಮ್ಮನ್ ಕೊಂದು ಹಾಕ್ಬಿಡ್ತಾನಲ್ಲಪ್ಪ, ಈ ಅಡವಿ ಒಳಗಡೆ ನಮ್ಮನ್ನ ಇಲ್ಲಿ ಅರಣ್ಯದಲ್ಲಿ ಸಮಾಧಿಗಳೇ ಇರಲ್ಲ, ನಾವು ಸಮಾಧಿ ಇಲ್ಲದೆ ಇದ್ದು ಕಾಡು ಹಣ ಆಗ್ತಿವಲ್ಲಪ್ಪ, ಯಾತಕ್ ನಮ್ಮನ್ನ ಕರ್ಕೊಂಡ್ ಬಂದ ಅರಣ್ಯಕ್ಕೆ, ಇಲ್ಲಿ ಅಲ್ಲಿದ್ರೆ ಚೆನ್ನಾಗಿತ್ತು ಹಾಗಂತ ಇವರು ಗೊಣಗ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಮೋಶೆ ಹೇಳ್ತಾನೆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಕರ್ತನು ಈ ಹೊತ್ತು ನಿಮ್ಮನ್ನ ರಕ್ಷಿಸುವ ರೀತಿಯನ್ನ ನೋಡ್ರಿ. ನೀವು ಈ ಹೊತ್ತು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಕರ್ತನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂತಾಗಿ ನೋಡಿ. ಅವರಿಗೆ ಎಂತ ಧೈರ್ಯದ ಮಾತುಗಳನ್ನ ಅವರಿಗೆ ಹೇಳಿ ಅವರನ್ನ ಸಮಾಧಾನ ಪಡಿಸ್ತಾನೆ. ಆಗ ಯೆಹೋವ ದೇವರು ಮೋಶೆಗೆ ಹೇಳ್ತಾನೆ, ನೀನು ಅವ್ರಿಗೆ ಏನು ಇದು ಹೆದರ್ಕೊಳ್ಬೇಡ, ಅಥವಾ ನೀನು ಬೇಜಾರು ಮಾಡ್ಕೊಳ್ಬೇಡ. ಈಗ ನಾನೇನ್ ಹೇಳ್ತೇನೆ ಅದನ್ನ ನೀನು ಮಾಡು. ಈಗ ನಾನು ಐಗುಪ್ತರ ಹೃದಯಗಳನ್ನ ಕಠಿಣ ಪಡಿಸೋದ್ರಿಂದ ಅವರು ಕೂಡ ಇವ್ರ ಹಿಂದೆನೆ ಬರ್ತಾರೆ. ಆಗ ನಾನೇನು ಅನ್ನೋದನ್ನ ನಾನು ತೋರಿಸ್ತೇನೆ ಹಾಗಂತ ಯೆಹೋವ ದೇವರು ಹೇಳಿ ಅವನಿಗೆ ಮೋಶೆಗೆ ಹೇಳ್ತಾರೆ, ನೋಡು ನೀನು ಇವ್ರು ಮುಂದೆ ಬಂದಾಗ ಅಲ್ಲಿ ಯೆಹೋವನ ದೂತನು ಅಂದ್ರೆ ಯೇಸು ಕ್ರಿಸ್ತನು ದೂತನು ಎಂಬುದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವರು ಇದು ಮುಂದಾಗಿದ್ದ ಒಂದು ಮೇಘಸ್ತಂಭ ಅವರ ಹಿಂದೆ ಬರುತ್ತೆ. ಇವರು ಯಾರು ಐಗುಪ್ತರು ಇವ್ರ ಹಿಂದೆ ಇರ್ತಾರೆ, ಯಾರು ಇಸ್ರಾಯೇಲರ ಹಿಂದೆ ಇರ್ತಾರೆ. ಆಗ ಇವರಿಬ್ರು ಮಧ್ಯದಲ್ಲಿ ಮೇಘಸ್ತಂಭ ಇರುತ್ತೆ. ಮುಂದೆ ಇದ್ದಂತ ಮೇಘಸ್ತಂಭ ಅಂದ್ರೆ ಇವ್ರಿಗೆ ಹಗಲು ಹೊತ್ತಿನಲ್ಲಿ ಬೆಳಕನ್ನ ತೋರಿಸುವಂತ ಮೇಘಸ್ತಂಭ ಹಿಂದೆ ಬಂದು ಇವರನ್ನ ಕಾವಲು ಕಾಯಲಿಕ್ಕೆ, ಇವ್ರಿಗೆ ಬೆಳಕು ಕೊಡ್ಲಿಕ್ಕೆ ಇವ್ರ ಹಿಂದೆ ಬರುತ್ತೆ. ಆಗ ಇವ್ರಿಗೆ ಐಗುಪ್ತರಿಗೆ ಇದು ಕತ್ತಲೆ ಆಗುತ್ತೆ. ಹೀಗಾಗಿ ಅವ್ರ ಜೊತೆಯಲ್ಲೇ ಇದ್ದುಕೊಂಡು ಈ ದೇವದೂತನು ಅಂದ್ರೆ ಯೇಸು ಕ್ರಿಸ್ತನು ಮೇಘಸ್ತಂಭವಾಗಿ ಅಲ್ಲಿ ಬಂದವರನ್ನ ಕಾವಲು ಕಾಯೋದನ್ನ ನಾವು ನೋಡ್ತೇವೆ. ಆಗ ರಾತ್ರಿ ಇವ್ರಿಗೆ ಬೆಳಕು ಮಾಡ್ಕೊಡ್ತಾನೆ. ಈ ರಾತ್ರಿಯಲ್ಲಿ ಆಗ ಯೆಹೋವ ದೇವರು ಮೋಶೆಗೆ ಹೇಳ್ತಾರೆ, ನೀನು ಕೈ ಚಾಚಿ ಇದು ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಅಂದ್ರೆ ಅದ್ಯಾವುದು ಕೆಂಪು ಸಮುದ್ರ, ನಿನ್ನ ಕೈ ಚಾಚು ಅಂತ ಹೇಳಿದಾಗ ಅವನು ತನ್ನ ಕೈಯನ್ನ ಚಾಚಿ ಕೋಲನ್ನ ಬೀಸ್ತಾನೆ. ಆಗ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸಿ ಈ ಸಮುದ್ರದ ನೀರನ್ನ ಒಂದ್ ಕಡೆ ನೂಕಿ ಅದರ ತಳದಲ್ಲಿ ಒಣ ನೆಲ ಕಾಣೋ ಹಾಗೆ ಯೆಹೋವ ದೇವರು ಮಾಡಿಸ್ತಾರೆ. ಆಗ ನೀರು ವಿಭಾಗ ಆಯ್ತು.
ಆಗ ಇಸ್ರಾಯೇಲರು ಒಣ ನೆಲದಲ್ಲಿ ನಡ್ಕೊಂಡು ಮುಂದೆ ಹೋಗ್ತಾರೆ. ನೀರು ಅವರ ಎಡಗಡೆ ಮತ್ತು ಬಲಗಡೆ ಒಂದು ಗೋಡೆ ಹಾಗೆ ನಿಂತ್ಕೊಳ್ಳುತ್ತೆ. ಇದನ್ನ ನೋಡ್ಬಿಟ್ಟು ಐಗುಪ್ತರು ಕೂಡ ಸಮುದ್ರದ ಒಳಗಡೆಗೆ ಕಾಲು ಹಾಕ್ತಾರೆ, ನೀರೊಳಗಡೆಗೆ ಕಾಲು ಹಾಕ್ತಾರೆ. ಆಗ ಇವರು ಕಾಲು ಹಾಕ್ದಾಗ ಹೋದಾಗ ಆ ಬೆಳಗಿನ ಜಾವದಲ್ಲಿ ಯೆಹೋವ ದೇವರು ಅವ್ರಿಗೆ ಏನ್ ಮಾಡ್ತಾನೆ, ಇದು ಗಲಿಬಿಲಿಯನ್ನ ಉಂಟು ಮಾಡ್ತಾರೆ. ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಅವರ ರಥಗಳ ಚಕ್ರಗಳನ್ನ ತೆಗೆದು ಹಾಕ್ಬಿಟ್ಟಿರ್ತಾರೆ. ಅವು ಮುಂದೆ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ತೆಗೆದು ಹಾಕಿ ಅವರಿಗೆ ಅಡ್ಡಿಯನ್ನು ಉಂಟು ಮಾಡ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಅಯ್ಯೋ ನಾವು ಇಲ್ಲಿ ತಪ್ಪಿಸ್ಕೊಂಡು ಹಿಂದಕ್ಕೆ ಹೋಗದೆ ವಾಸಿ ಅಂತ ಹಿಂದಕ್ಕೆ ಹೋಗ್ಲಿಕ್ಕೆ ಇವರು ರೆಡಿಯಾಗೋಷ್ಟರಲ್ಲಿ ಯೆಹೋವ ದೇವರು ಮೋಶೆಗೆ ಹೇಳ್ತಾರೆ ಏನಂತ, ಸಮುದ್ರದ ಮೇಲೆ ನಿನ್ ಕೈ ಚಾಚು, ಆಗ ಅದ್ರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನ, ಅವರ ರಥಗಳನ್ನ, ಅವರ ರಾಹುತರನ್ನೆಲ್ಲರನ್ನ ಮುಳುಗಿಸುತ್ತೆ ಅಂತ ಹೇಳಿದಾಗ ಅಷ್ಟರಲ್ಲಿ ಈ ಒಂದು ಇವನು ಮೋಶೆ ಏನ್ ಮಾಡ್ತಾನೆ, ತನ್ನ ಕೈ ಚಾಚ್ತಾನೆ. ಇದ್ರ ಮೇಲೆ, ಸಮುದ್ರದ ಮೇಲೆ ಕೈ ಚಾಚಿದಾಗ ಅದು ಮೊದಲಿದ್ದಂತೆ ನೀರು ಫುಲ್ಲು ತುಂಬ್ಕೊಂಡ್ಬಿಡುತ್ತೆ. ತುಂಬ್ಕೊಂಡಾಗ ಇವರೆಲ್ಲ ತಪ್ಪಿಸ್ಕೊಳಕ್ ನೋಡ್ತಾರೆ, ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲ ಸಮುದ್ರದ ಒಳಗಡೆನೆ ಹಾಗೆ ಅವನ ಫರೋಹನು, ಅವನ ಸೈನ್ಯ, ಅವನ ಇದು ಯಾವುದು ರಥಗಳು, ಎಲ್ರು ಒಬ್ರು ಉಳಿದ ಇದ್ದಾಗೆ ಎಲ್ರು ಸಮುದ್ರದಲ್ಲಿ ಅವರು ಸತ್ತು ಹೋಗ್ತಾರೆ. ಇಸ್ರಾಯೇಲರು ಒಣ ನೆಲದಲ್ಲಿ ನಡೆದು ಅವರು ಇದು ಸುಖವಾಗಿ ಇದು ಸಮುದ್ರವನ್ನ ದಾಟ್ಕೊಂಡು ಹೋಗ್ತಾರೆ. ಇದನ್ನ ನಾವು ನೋಡುವಾಗ ದೇವರು ಸುರಕ್ಷಿತವಾಗಿ ಕೆಂಪು ಸಮುದ್ರವನ್ನ ದಾಟಿಸಿದ ರೀತಿ ನಮ್ಮ ಕಣ್ಣಿನ ಎದುರುಗಡೆ ಬರುತ್ತೆ. ಅಂದ್ರೆ ಇಲ್ಲಿ ಯೆಹೋವ ದೇವರು ತನ್ನ ದೂತನನ್ನು, ಅಂದ್ರೆ ಯೇಸು ಕ್ರಿಸ್ತನನ್ನ ಮೇಘಸ್ತಂಭವಾಗಿ ಇಸ್ರಾಯೇಲರ ಹಿಂದೆ ಬಂದು ನಿಂತು ಅವರನ್ನ ಇದು ಐಗುಪ್ತರಿಂದ ರಕ್ಷಿಸುವ ಹಾಗೆ ಮಾಡ್ತಾರೆ. ಅದು ನಾವು ದೇವರ ಚಿತ್ತಾನುಸಾರವಾಗಿ ಮುಂದೆ ಸಾಗುವಾಗ ಕೆಂಪು ಸಮುದ್ರವನ್ನ ವಿಭಾಗಿಸಿದಂತಹ ಅದೇ ನಂಬಿಕೆ ಅಸಾಧ್ಯವಾದ ಕಾರ್ಯಗಳನ್ನ ಮಾಡುವ ಹಾಗೆ ನಮ್ಮನ್ನು ಕೂಡ ಬಲಪಡಿಸ್ತದೆ ಎಂಬುದನ್ನ ಇದರಿಂದ ನಾವು ತಿಳಿಬಹುದಾಗಿದೆ. ಕೆಂಪು ಸಮುದ್ರವನ್ನ ದೇವರು ಯುದ್ಧ ಇಲ್ಲದ ರೀತಿಯಲ್ಲಿ ತನ್ನ ಜನರನ್ನ ಸಮುದ್ರದಿಂದ ದಾಟಿಸಿದ ದೇವರು ನಮ್ಮನ್ನು ಕೂಡ ನಮ್ಮ ಜೀವನದ ಎಲ್ಲ ಕಷ್ಟ, ನಷ್ಟ, ನೋವು, ಸಂಕಟ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮ್ಮಲ್ಲಿರುವಂತ ಎಲ್ಲ ಕುಂದು ಕೊರತೆಗಳನ್ನೆಲ್ಲ ನೀಗಿಸಿ ನಾವು ದೇವರ ಸಮೀಪಕ್ಕೆ ಹೋಗಿ ಆತನಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟಾಗ, ದೇವರ ಚಿತ್ತಾನುಸಾರವಾಗಿ ನಾವು ಮುಂದೆ ಸಾಗಿದಾಗ ದೇವರು ಅಸಾಧ್ಯವಾದ ಕಾರ್ಯಗಳನ್ನೆಲ್ಲ ಸಾಧ್ಯವಾಗುವ ಹಾಗೆ ಮಾಡ್ತಾನೆ ಅನ್ನೋದನ್ನ ಈ ಒಂದು ಉದಾಹರಣೆ ಮೂಲಕ ತಿಳಿಬಹುದು. ಈಗ ಮತ್ತೊಂದು ಉದಾಹರಣೆಯನ್ನ ನಾವು ನೋಡೋಣ. ಅದು ಯಾವುದು ಅಂತಂದ್ರೆ ಯೆಹೂದ್ಯರ ಅರಸನಾದ, ಇಲ್ಲಿ ಯಾವ್ದ್ರಲ್ಲಿ ಅಂತಂದ್ರೆ ನಾವು ನೋಡೋದು ಎರಡು ಅರಸು ಪುಸ್ತಕದಲ್ಲಿ ನಾವು ಇದನ್ನ ನೋಡ್ತೇವೆ. ಅದ್ರಲ್ಲಿ ಯೆಹೂದ್ಯರ ಅರಸನಾದ ಹಿಜ್ಕೀಯನ ಕಾಲದಲ್ಲಿ ಅಶ್ಶೂರ್ಯರ ಅರಸನಾದ ಸನ್ಹೇರೀಬನು ಅವನು ಯೆರೂಸಲೇಮಿನ ಮೇಲೆ ದಾಳಿ ಮಾಡ್ತಾನೆ. ಹೀಗೆ ದಾಳಿ ಮಾಡಿದಾಗ ಅಲ್ಲಿ ಎಷ್ಟೋ 2 ಸಾರಿ ದಾಳಿ ಮಾಡಿ ಅಲ್ಲಿದ್ದಂತ ಜನರನ್ನ ಅನೇಕರನ್ನ ಇದು ಕೊಂದು ಹಾಕ್ದಂಗಾಯ್ತು, ಅವ್ರನ್ನ ಸಾಯಿಸಿದಾಗ ಆಗುತ್ತೆ. ಆಗ ಹಿಜ್ಕೀಯನ್ ಏನ್ ಮಾಡ್ತಾನೆ, ಇರುವಂತ ಸ್ವಲ್ಪ ಜನರಾದ್ರೂ ಬದಿಕೊಳ್ಳಿ ಹಾಗಂತ ಅಂದ್ಬಿಟ್ಟು ಈ ಒಂದು ವಿಷಯವನ್ನ ಅವ್ರು ದಾಳಿ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಅನ್ನೋ ಸಮಾಚಾರ ಗೊತ್ತಾದ ತಕ್ಷಣ ಅವನ್ ತನ್ನ ಬಟ್ಟೆಗಳನ್ನ ಹರ್ಕೊಂಡ್ಬಿಟ್ಟು ಗೋಣಿ ತಟ್ಟನ್ನ ಸುತ್ಕೊಂಡು ಕರ್ತನ ಆಲಯಕ್ಕೆ ಹೋಗ್ತಾನೆ, ದೇವರಲ್ಲಿ ಮೊರೆ ಇಟ್ಟು ಆಮೇಲೆ ಅಲ್ಲಿ ಇದ್ದಂತ ರಾಜ ಗೃಹಾಧಿಪತಿಗಳು ಮತ್ತೆ ವೃದ್ಧ ಯಾಜಕರನ್ನ ಕರೆಸ್ಕೊಂಡು, ನೀವು ಕೂಡ ಗೋಣಿತಟ್ಟನ್ನು ಕಟ್ಕೊಂಡ್ಲಿ, ನೀವು ಕೂಡ ಈ ಒಂದು ದುಃಖವನ್ನ ಸೂಚಿಸಿ ದೇವರಲ್ಲಿ ಮೊರೆ ಇಡ್ರಿ, ಹಾಗೂ ನೀವು ಪ್ರವಾದಿಯಾದ ಯೆಶಾಯನ ಬಳಿಗೆ ಹೋಗ್ರಿ, ಹಾಗಂತ ವಿಷಯವನ್ನ ತಿಳಿಸ್ರಿ, ಅವನು ನಮಗೋಸ್ಕರ ದೇವರಲ್ಲಿ ಮೊರೆ ಇಟ್ಟು ನಮ್ಮನ್ನ ಕಾಪಾಡ್ಲಿ ಹಾಗಂತ ಹೇಳಿ ಅವರನ್ನ ಕಳಿಸ್ತಾರೆ. ಕಳಿಸಿದಾಗ
ಅಲ್ಲಿ ಇವನು ಯೆಶಾಯನು ಇವರ ಒಂದು ವಿಷಯವನ್ನ ಯೆಹೋವ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಾರೆ. ಆಗ ಇದು ಈ ವಿಷಯ ವಿಜ್ಞಾಪನೆಯು ಯೆಹೋವನ ಸನ್ನಿಧಿಯನ್ನ ಮುಟ್ಟಿ, ಆಗ ಯೆಹೋವ ದೇವರು ಅವ್ರಿಗೆ ಒಂದು ಯೆಶಾಯನ ಮೂಲಕ ಒಂದು ಸಂತ ಧೈರ್ಯ ಕೊಡುವಂತ ವಾಕ್ಯಗಳನ್ನ ಹೇಳ್ತಾರೆ ನೋಡ್ರಿ. ಅಲ್ಲಿ ನೋಡಿ 32ನೇ ವಚನವನ್ನ ನೋಡುವಾಗ 19ನೇ ಅಧ್ಯಾಯ 32ನೇ ವಚನದಲ್ಲಿ ಹೇಳುತ್ತೆ ನೋಡಿ, ಕರ್ತನು ಅಶ್ಶೂರದ ಅರಸನ ವಿಷಯವಾಗಿ ಹೇಳ್ತಾನೆ ನೋಡಿ, ನನ್ನ ಮಾತನ್ನು ಕೇಳು, ಅವನು ಪಟ್ಟಣವನ್ನ ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನೇ ಎಸೆಯುವುದಿಲ್ಲ, ಗುರಾಣಿ ಹಿಡಿದಿರುವವರನ್ನ ಕಳುಹಿಸುವುದಿಲ್ಲ, ಅದನ್ನ ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನ ಮಾಡುವುದಿಲ್ಲ, ಅವನು ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗುವನು, ಈ ಪಟ್ಟಣಕ್ಕೆ ಬರುವುದೇ ಇಲ್ಲ, ನನಗೋಸ್ಕರವಾಗಿಯೂ ಮತ್ತು ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ಹೇಳ್ತಾನೆ ನೋಡಿ. ತನ್ನಲ್ಲಿ ಭರವಸೆ ಇಟ್ಟವರಿಗೋಸ್ಕರವಾಗಿಯೂ ಮತ್ತು ತನ್ನ ಘನತೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿಯೂ ತನ್ನ ವಾಗ್ದಾನವನ್ನ ಈಡೇರಿಸ್ಲಿಕ್ಕೋಸ್ಕರವಾಗಿಯೂ ಯೆಹೋವ ದೇವರು ಅವರಿಗೆ ಈ ಒಂದು ಆಶ್ವಾಸನೆಯನ್ನ ಕೊಡ್ತಾನೆ. ಕೊಟ್ಟು ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನೆ. ಏನಂದ್ರೆ ನೋಡಿ, ಅದೇ ರಾತ್ರಿಯಲ್ಲಿ ಕರ್ತನ ದೂತನು ಹೊರಟು ಬಂದು ಅಶ್ಶೂರರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನ ಸಂಹರಿಸ್ತಾರೆ. ಅಶ್ಶೂರರು ಬೆಳಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬಾ ಹೆಣಗಳಿದ್ದು, ಆಗ ಅವರ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ನೋಡ್ರಿ. ಎಂತ ಒಂದು ಇದು ಅದ್ಭುತ ಸ್ವಾಮಿ ಮಾಡಿರೋದು. ಇದು ಕರ್ತನು ಎಲ್ಲರನ್ನು ಕೂಡ 185,000 ಸೈನಿಕರನ್ನ ಸಂಹರಿಸ್ತಾರೆ. ಕರ್ತನ ದೂತನು ಅಂದ್ರೆ ಯೇಸು ಕ್ರಿಸ್ತನನ್ನ ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕು. ಆಮೇಲೆ ಇವನು ಸುಮಾರು ಇಲ್ಲಿ ನಿನೆವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅರಸನಾದ ಸನ್ಹೇರೀಬನು ವಾಸ ಮಾಡ್ತಾ ಇತ್ತು. ಒಂದು ದಿವಸ ಸುಮಾರು 20 ವರ್ಷಗಳ ಕಳೆದಿರುತ್ತೆ ಅಷ್ಟರಲ್ಲಿ. ಆಗ ಅವನು ಒಂದ್ ದಿವ್ಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನ ಆರಾಧಿಸ್ತಿರುವಾಗ ಅವನ ಮಕ್ಕಳೇ ಇಬ್ರು, ಯಾರು ಅದ್ರಮ್ಮೆಲೆಕ್ ಮತ್ತು ಸರೆಚರ್ ಎಂಬುವರು ಇಬ್ರು ಅವನ ಮಕ್ಕಳು ಬಂದು ಅವನನ್ನ ಕತ್ತಿಯಿಂದ ಕೊಂದು ಅರರಾಟ್ ದೇಶಕ್ಕೆ ಓಡ್ ಹೋಗ್ತಾರೆ. ಆಗ ಅವನಿಗೆ ಬದಲಾಗಿ ಅವನ ಮಗನಾದ ಏಸರ್ ಹದ್ದೋನ್ ಎಂಬವನು ಅರಸನಾಗ್ತಾನೆ. ಇಲ್ಲಿ ಇದು 20 ವರ್ಷಗಳ ನಂತರ ಅವನು ಒಂದು ಇದರಲ್ಲಿ ಅನ್ಯ ಇದರಲ್ಲಿ ದೇವರನ್ನ ಪೂಜಿಸ್ಲಿಕ್ಕೆ ಹೋಗ್ತಾನೆ ಅಲ್ಲಿ. ಆದ್ರೆ ಅನ್ಯ ದೇವರು ಇವನಿಗೆ ಇದು ಸಹಾಯ ಮಾಡ್ಲಿಲ್ಲ. ನಮ್ಮ ದೇವರಾದರೂ ತನ್ನನ್ನ ನಂಬಿದ ಮಕ್ಕಳನ್ನ ಕಾಪಾಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ಇದು ತಿಳಿಯಬಹುದಾದ. ಅಂದ್ರೆ ಈ ರೀತಿಯಲ್ಲಿ ಅವನು ನೋಡಿ ತನ್ನ 2 ಮಕ್ಕಳಿಂದಲೇ ಅವನು ಸಾಯುವಂತ ಸ್ಥಿತಿಗೆ ಅವನನ್ನ ತರ್ತಾನೆ. ಅಂದ್ರೆ ಹಿಜ್ಕೀಯನಿಗಿಂತ ಇವನು 5 ವರ್ಷ ಹೆಚ್ಚಿಗೆ ಬದುಕ್ತಾನೆ. ಆದ್ರೂ ಕೂಡ ಇವನು ಒಳ್ಳೆ ಸಾವು ಸಾಯ್ಲಿಲ್ಲ ಅನ್ನೋದನ್ನ ಇಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಯೆಹೋವ ದೇವರು ತನ್ನನ್ನ ನಂಬಿದ ಮಕ್ಕಳನ್ನ ಎಂದು ಕೈ ಬಿಡುವವನಲ್ಲ ಮತ್ತು ಅವರನ್ನ ಸದಾ ಕಾಪಾಡ್ತಾನೆ ಎಂಬುದಾಗಿ ನಾವು ಈ ಒಂದು ಇದರಲ್ಲಿ ತಿಳಿಯಬಹುದಾಗಿದೆ. ಅಂದ್ರೆ ಹಾಗೆಯೇ ಇಲ್ಲಿ ಇವನು ಮುಂದೆ ಈಗ ನಾವು ಈ ಒಂದು ಪಾಠದ ಶೀರ್ಷಿಕೆಗೆ ನಾವು ಇದರ ಒಂದು ಮಧ್ಯಭಾಗಕ್ಕೆ ಈಗ ನಾವು ಬರ್ತಾ ಇದ್ದೇವೆ. ಇದರಲ್ಲಿ ದೇವರ ಮೂಲ ಯೋಜನೆಯ ಬಗ್ಗೆ ಈಗ ನಾವು ಇಲ್ಲಿ ತಿಳ್ಕೊಳ್ತೀವಿ. ಇದು ಉದಾಹರಣೆಗಳ ಮೂಲಕ ಈಗ ನಾವು 2 ಉದಾಹರಣೆಯನ್ನ ತಿಳ್ಕೊಂಡು, ಒಂದು ಯಾವುದು ಕೆಂಪು ಸಮುದ್ರವನ್ನ ದಾಟಿಸಿದ್ದು, ಇನ್ನೊಂದು ಹಿಜ್ಕೀಯನನ್ನ ಇವನು ಸನ್ಹೇರೀಬನು ಕೊಂದು ಹಾಕೋದನ್ನ, ಅಂದ್ರೆ ಯೆಹೂದ್ಯರನ್ನ ನಾಶ ಮಾಡೋದನ್ನ ಇಲ್ಲಿ ತಪ್ಪಿಸಿದ್ದನ್ನ ಯೆಹೋವ ದೇವರು ಯಾವ ರೀತಿ ತಪ್ಪಿಸ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡ್ರು. ಈಗ ನಾವು ಬರುವಾಗ ದೇವರು ಅಬ್ರಹಾಮನಿಗೆ, ಅಂದ್ರೆ ಈಗ
ವಾಗ್ದಾನ ಮಾಡಲ್ಪಟ್ಟಂತ ದೇಶ ಅವನ ಸಂತಾನದವರಿಗೆ ತಕ್ಷಣದಲ್ಲೇ ಕೊಡಲ್ಪಡಲ್ಲ. ಅದಕ್ಕೆ ಬದಲಾಗಿ 400 ವರ್ಷಗಳಾದ ನಂತರ ಕೊಡಲ್ಪಡುವುದೆಂದು ತಿಳಿಸಿದನು. ಅಂದ್ರೆ ಇಲ್ಲಿ 400 ವರ್ಷಗಳ ನಂತರ 4ನೇ ತಲೆಮಾರಿನವರು ಬಂದಾಗ ಇವರಿಗೆ ಈ ಒಂದು ದೇಶವು ಕೊಡಲ್ಪಡುತ್ತೆ. ಇದಕ್ಕೆ ಕಾರಣ ನೋಡಿ, ಆದಿಕಾಂಡ 13-16 ನಾವು ನೋಡ್ತೇವೆ. ಆದಿಕಾಂಡ 15-13-16 ನಾವು ನೋಡುವಾಗ ನೋಡಿ, ಕರ್ತನು ಅವನಿಗೆ ಅಂದ್ರೆ ಅಬ್ರಾಮನಿಗೆ ಹೇಳೋದು, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂಬುದಾಗಿ ಹೇಳ್ತಾನೆ. ಅಂತಂದ್ರೆ ಇದು ಯೆಹೋವ ದೇವರು ಹೇಳೋದೇನೋ, ಇವ್ರಿಗೆ ತಕ್ಷಣದಲ್ಲಿ ಅವ್ರಿಗೆ ಆ ಒಂದು ಕಾನಾನ್ ದೇಶದ ಒಂದು ವಾಸ ಮಾಡ್ಲಿಕ್ಕೆ, ಸ್ವದೇಶವಾಗ್ಲಿಕ್ಕೆ ಕೊಡ್ಲಿಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಅದರಲ್ಲಿ ಇವರು ಕಾನಾನ್ ದೇಶದವರು ಮಾಡಿದಂತ ಅಪರಾಧಗಳು ಹೆಚ್ಚಾಗಿದ್ವು. ಮತ್ತು ಅವರು ದೇವರು ತನ್ನ ಕರುಣೆ ಮತ್ತೆ ಕೃಪೆಯನ್ನ ತೋರಿಸಿದ್ರು ಕೂಡ ಆ ದೇಶದಲ್ಲಿದ್ದ ಜನಾಂಗಗಳವರು ಅವರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರ್ಕೊಳ್ಳಿ ಅಂತ ದೇವರು ಕಾಯ್ತಾ ಇದ್ರು. ಆದ್ರೂ ಕೂಡ ಆ ಜನ ದೇವರನ್ನ ತಮ್ಮ ಪಾಪದಲ್ಲಿಯೇ ಮುಂದುವರೆದು ಅದೇ ಒಂದು ಹಳೆಯ ಜೀವಿತವನ್ನೇ ಅವರು ನಡೆಸ್ಕೊಂಡು ಬಂದ್ರು. ಪಶ್ಚಾತ್ತಾಪ ಪಡ್ಲಿಲ್ಲ, ದೇವರಿಗೆ ತಮ್ಮನ್ನ ಒಪ್ಪಿಸ್ಕೊಡ್ಲಿಲ್ಲ, ವಿಧೇಯರಾಗ್ಲಿಲ್ಲ. ಹೀಗಾಗಿ ಅವರು ಇದು ಪಾಪದ ಕೂಡ ತುಂಬಿತು ಅಂತ ಹೇಳ್ತಾರೆ ನೋಡಿ. ಹಾಗೆ ಇವರ ಕೃಪೆಯ ಕಾಲ ಮುಕ್ತಾಯ ಆಯ್ತು. ಅವರ ಅಪರಾಧ ಪಾಪಗಳು ಮಿತಿ ಮೀರಿ ಅದು ಪೂರ್ಣ ಸ್ಥಿತಿಗೆ ಬಂದಾಗ ದೇವರು ಅವರನ್ನ ನಾಶ ಮಾಡಿ ಅವರ ದೇಶವನ್ನ ಇಬ್ರಿಯರಿಗೆ ಸ್ವದೇಶವಾಗಿ ಕೊಡ್ಲಿಕ್ಕೆ ಸಿದ್ಧ ಆಗ್ತಾನೆ. ಆದರೆ ಇಲ್ಲಿ ಇದು ಇವರು ಯಾಕೆ ಈ ಒಂದು ಯೆಹೋವ ದೇವರು ಅವರಿಗೆ ವಾಗ್ದಾನ ಮಾಡಲ್ಪಟ್ಟ ದೇಶವನ್ನ ತಕ್ಷಣದಲ್ಲಿ ಕೊಡದೆ 400 ವರ್ಷಗಳಾದ ಮೇಲೆ 4ನೇ ತಲೆಮಾರಿನವರು ಬಂದ ಮೇಲೆ ಅವರಿಗೆ ಇದನ್ನ ಕೊಡ್ತಾರೆ ಎನ್ನುವಾಗ ಮತ್ತೊಂದು ಕಾರಣವನ್ನ ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬಹುದು. ಯೆಹೋವ ದೇವರು ಹೇಳ್ತಾರೆ, ಈಗ ಇಲ್ಲಿ ಇವರು 7 ಜನಾಂಗದವರಿದ್ರು ಈ ದೇಶದಲ್ಲಿ. ಇವ್ರನ್ನೆಲ್ಲರನ್ನು ಒಟ್ಟಿಗೆ ಓಡಿಸ್ಬಿಟ್ರೆ ಇಸ್ರಾಯೇಲರು ಅಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ರು. ಆ ಜನ ಕಡಿಮೆ, ದೊಡ್ಡ ಊರಿನಲ್ಲಿ ಕಡಿಮೆ ಜನಸಂಖ್ಯೆ ಇದ್ದಾಗ ಅಲ್ಲಿ ಇದು ಕಾಡು ಪ್ರಾಣಿಗಳು ಬಂದು ವಾಸಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆಗ ಕಾಡು ಪ್ರಾಣಿಗಳಿಂದ ನೀವು ನಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಇನ್ನೂ ಇದು ಜನರು, ಇಸ್ರಾಯೇಲ್ ಜನರ ಸಂತತಿ ಅಭಿವೃದ್ಧಿಗೊಂಡ ನಂತರ ದೇವರು ಆ ಒಂದು ದೇಶದಲ್ಲಿದ್ದ ಕಾನಾನ್ ದೇಶದಲ್ಲಿದ್ದಂತ 7 ಜನಾಂಗಗಳನ್ನ ಅಲ್ಲಿಂದ ಅವರನ್ನ ನಾಶ ಮಾಡಿ ಅವರ ದೇಶವನ್ನ ಇದು ಇಬ್ರಿಯರಿಗೆ, ಇಸ್ರಾಯೇಲ್ ಜನರಿಗೆ ಸ್ವಾಧೀನವಾಗ್ಲಿಕ್ಕೆ ಕೊಡ್ತಾನೆ. ಹೀಗಾಗಿ ದೇವರು ಕರುಣಾಮಯನಾಗಿದ್ದಾನೆ ಮತ್ತು ತನ್ನನ್ನ ನಂಬಿದ ಮಕ್ಕಳನ್ನ, ತನಗೆ ಅಧೀನರಾದ ಮಕ್ಕಳನ್ನ ಯಾವ ರೀತಿ ಅವನು ಕಾಪಾಡ್ತಾನೆ, ಇವನ ಯೋಜನೆ ಏನು ಅನ್ನೋದನ್ನ ಇಲ್ಲಿ ನಾವು ಈ ಒಂದು ಪಾಠದ ಈ ವಿಷಯದ ಈ ಪಾಠದಲ್ಲಿ ಇದನ್ನ ಕಲಿಬಹುದು. ಇದು ಆ ಸ್ವಾಮಿಯ ಯೋಜನೆ ಆಗಿತ್ತು. ಒಂದು ಅವರಿಗೆ ತಕ್ಷಣದಲ್ಲಿ ಇದನ್ನ ಸಂತಾನದವರಿಗೆ ವಾಗ್ದಾನ ಮಾಡಲ್ಪಟ್ಟಿದ್ರು ಕೂಡ, ಅದು ಅವ್ರಿಗೆ ಸೇರ್ಬೇಕಾಗಿದ್ರು ಕೂಡ ಅವ್ರಿಗೆ ಕೊಡ್ಲಿಲ್ಲ. ಆದ್ರೆ ಅವರು ಕಾರಣ ಅಂದ್ರೆ ಕಾನಾನ್ ದೇಶದವರ ಇದು ಮತ್ತು ಅಲ್ಲಿ ವಾಸವಾಗಿದ್ದಂತ 7 ಜನಾಂಗದವರ ಅಪರಾಧ ಪಾಪಗಳು ಹೆಚ್ಚಾಗಿದ್ದು ಅವರು ಕೃಪೆಯನ್ನ ಹೊಂದಲಿ ಎಂಬುದಾಗಿ ದೇವರು ಕಾಯ್ತಾ ಇದ್ರು.
ಪಶ್ಚಾತ್ತಾಪ ಪಡ್ಲಿ ಅಂತ. ಆದ್ರೆ ಅವರಿಗೆ ಅವಕಾಶ ಕೊಟ್ರು, ಅದನ್ನ ಅವರು ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಹೀಗಾಗಿ ಅವರು ಈ ರೀತಿಯಲ್ಲಿ ಪಾಪವನ್ನೇ ಮಾಡ್ತಾ ಮುಂದುವರೆದ್ರಿಂದ ದೇವರು ಅವರನ್ನ ಇದು ಆ ಒಂದು ದೇಶದಿಂದ ಇಲ್ಲದ ಹಾಗೆ ಅವರನ್ನ ನಾಶ ಮಾಡ್ತಾನೆ. ಅದು ಇಬ್ರಿಯರಿಗೆ ಸ್ವದೇಶವಾಗ್ಲಿಕ್ಕೆ ಸಹಾಯವಾಗುತ್ತೆ. ಹಾಗೂ ಇಲ್ಲಿ ದೇವರ ಯೋಜನೆಯ ಪ್ರಕಾರ ತಕ್ಷಣದಲ್ಲೇ ಅವರನ್ನ ಯಾಕೆ ನಿಲ್ಲಿಸ್ಲಿಲ್ಲ ಅನ್ನೋದನ್ನು ಕೂಡ ಇಲ್ಲೇ ನಾವು ತಿಳ್ಕೊಂಡಿದ್ವಿ. ಯಾಕೆಂದ್ರೆ ಅವರು ಕಡಿಮೆ ಜನಸಂಖ್ಯೆ ಇದ್ರು. ಅವರ ಜನಸಂಖ್ಯೆ ಹೆಚ್ಚಿದಾಗ ಅವರು 4 ತಲೆಮಾರಿನವರಾದಾಗ ನೋಡಿ, ಅಷ್ಟು ಜನಸಂಖ್ಯೆ ಆಗಾಗ ಅವರೆಲ್ಲರೂ ಕೂಡ ಆ ದೇಶವನ್ನ ಒಂದು ಸ್ವದೇಶವಾಗಿ ಪಡ್ಕೊಂಡು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸ್ಲಿಕ್ಕೆ ಒಂದು ಅವಕಾಶವನ್ನ ಕೊಡ್ತಾನೆ. ಈ ರೀತಿಯಲ್ಲಿ ಅವರನ್ನ ಇಬ್ರಿಯರಿಗೆ ಸ್ವದೇಶವಾಗಿ ಕೊಡ್ಲಿಕ್ಕೆ ದೇವರು 2 ಯೋಜನೆಗಳನ್ನ ಹಾಕೊಳ್ತಾರೆ ಹೊರಡಿಸ್ಲಿಕ್ಕೆ ಕಾನಾನ್ ದೇಶದಿಂದ. ಅದು ಮೊದಲನೇದಾಗಿ ಈ ಕಾನಾನ್ಯರ ಮನಸ್ಸಿನಲ್ಲಿ ಹೆದರಿಕೆ ಹುಟ್ಟಿಸಿ ಅವರೇ ದೇಶ ಬಿಟ್ಟು ಓಡಿ ಹೋಗೋ ಹಾಗೆ ಮಾಡ್ತಾರೆ. ಇದು ಒಂದು ಅಂಶ. ಮತ್ತೊಂದು ಅಂಶ ಅಂತಂದ್ರೆ ಕಡಜಗಳನ್ನ ಬಿಡ್ತಾರೆ. ಕಡಜಗಳ ಹೆಚ್ಕೊಂಡು ಮುಂದಾಗಿ ಕಳುಹಿಸಿ ಅವುಗಳ ಮೂಲಕ ಕಾನಾನ್ಯರು ಓಡಿ ಹೋಗೋ ಹಾಗೆ. ಇದು 2. ಒಂದು, ಅವ್ರ ಮನಸ್ಸಿನಲ್ಲೇ ಭಯ ಹುಟ್ಟಿಸಿ ತಾವೇ ದೇಶ ಬಿಟ್ಟು ಓಡಿ ಹೋಗ್ಬೇಕು, ಆ ರೀತಿ ಮಾಡ್ತಾರೆ. ಮತ್ತೊಂದು, ಕಡಜಗಳನ್ನ ಬಿಟ್ಟು ಆ ಕಡಜಗಳ ಕಾಟ ತಾಳ್ಲಾರ್ದೆ ಇವರು ಆ ದೇಶವನ್ನೇ ಬಿಟ್ಟು ಓಡಿ ಹೋಗೋ ಹಾಗೆ ಮಾಡ್ತಾರೆ. ಹಾಗಾಗಿ ಇಸ್ರಾಯೇಲರು ಈ ಕಾನಾನ್ ದೇಶವನ್ನ ಸೇರ್ಲಿಕ್ಕೆ ಮುಂಚೆ ಇವರು ಆ ಊರನ್ನೇ ಬಿಟ್ಟು, ಸ್ಥಳವನ್ನ ಬಿಟ್ಟು ಇವರು ಪಲಾಯನ ಮಾಡಿರ್ತಾರೆ. ಹೀಗಾಗಿ 2 ಯೋಜನೆಗಳ ಮೂಲಕ ದೇವರು ಇಸ್ರಾಯೇಲರಿಗೆ ವಾಗ್ದತ್ತ ದೇಶವನ್ನ ಕೊಡ್ತಾರೆ. ಇದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅಂತಂದ್ರೆ ಯೆಹೋವನ ದೂತರು. ಯೆಹೋವನ ದೂತನು ಯಾರಾಗಿದ್ರು ಅಂದ್ರೆ ಯೇಸು ಕ್ರಿಸ್ತನೇ ಆ ಒಂದು ಇದು ಪ್ರಮುಖ ಪಾತ್ರಧಾರಿಯಾಗಿತ್ತು. ಹೇಗಪ್ಪ ಅಂತಂದ್ರೆ ಅಲ್ಲಿ ಇಸ್ರಾಯೇಲರಿಗೆ ಮಾರ್ಗದರ್ಶಕನಾಗಿ ಸಂರಕ್ಷಕನೂ ಆಗಿದ್ದು ಕಾನಾನ್ ದೇಶವನ್ನ ಅವರಿಗೆ ವಶಪಡಿಸ್ಕೊಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು 40 ವರ್ಷಗಳ ಕಾಲದ ಪ್ರಯಾಣದಲ್ಲಿ ಹಗಲಿನಲ್ಲಿ ಮೇಘ ಸ್ತಂಭವಾಗಿದ್ದು, ಈರುಳಿನಲ್ಲಿ ಅಗ್ನಿ ಸ್ತಂಭವಾಗಿದ್ದು ಅವರನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಆಗ ಅಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ ಕಷ್ಟವೂ, ದೇವರ ಜೊತೆಯಲ್ಲಿ ಇದ್ದಾಗ ಅವ್ರಿಗೆ ಯಾವ ರೀತಿಯ ಕಷ್ಟವೂ ಕೂಡ ಬರದ ಹಾಗೆ ಅವರಿಗೆ ಹಗಲು ಹೊತ್ತಿನಲ್ಲಿ ಅವರು ಬಿಸಿಲು ತಡಿಬಾರ್ದು ಅಂತ, ಬಿಸಿಲು ಏಟು ಬಿಡಬಾರ್ದು ಅಂತ ಮೇಘ ಸ್ತಂಭವಾಗಿಯೋ, ರಾತ್ರಿ ಹೊತ್ತಿನಲ್ಲಿ ಅವ್ರಿಗೆ ಬೆಳಕು ಬೇಕು ಅದಕ್ಕೋಸ್ಕರ ಇದು ಅಗ್ನಿ ಸ್ತಂಭವಾಗಿಯೂ ಸುಸ್ವಾಮಿ ಅವ್ರ ಜೊತೆಯಲ್ಲೇ ನಡೆದು ಹೋಗ್ತಾರೆ. ಮತ್ತು ಅವರಿಗೆ ಇದು ಬೇಕಾದಂತ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸ್ತಾರೆ. ಆಹಾರವನ್ನ ತಕ್ಕ ಸಮಯದಲ್ಲಿ ಅವ್ರು ಏನು ಕಷ್ಟ ಪಡದೆ ಬಿದ್ದಂತ ಮನ್ನವನ್ನ, ಪರಲೋಕದ ಆಹಾರವನ್ನ ಅವರಿಗೆ ಒದಗಿಸ್ಕೊಡ್ತಾರೆ. ಹಾಗೆ ಅವರ ಬಟ್ಟೆ, ಇದು ಉಟ್ಟ ಬಟ್ಟೆ ಹರಿದಿದ್ದ ರೀತಿಲಿ, ಬಟ್ಟೆನೂ ಕೊರತೆ ಇಲ್ದೇ ಇದ್ದ ಹಾಗೆ, ಆ ಕಾಲ್ಗೆ ಹಾಕೋ ಚಪ್ಲಿನೂ ಕೂಡ ಸವಿದೇ ಇದ್ದ ಹಾಗೆ ಅವರನ್ನ ಉನ್ನತ ರೀತಿಯಲ್ಲಿ ಅವರನ್ನ ಬಹಳ ಒಂದು ಎಚ್ಚರಿಕೆಯಿಂದ ಅವರನ್ನ ಜಾಗ್ರತೆಯಿಂದ ಕರ್ಕೊಂಡು ಬಂದು ಕಾನಾನ್ ದೇಶಕ್ಕೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಸಿ ಅವರನ್ನ ಕಾಪಾಡ್ತಾರೆ. ಇಲ್ಲಿ ಹೇಳ್ತಾರೆ ನೋಡಿ, ವಿಮೋಚನಾ ಕಾಂಡ 23:21 ಹೇಳ್ತಾರೆ, ಯೆಹೋವ ದೇವರು ಹೇಳೋದು ನೋಡಿ ಇಸ್ರಾಯೇಲರಿಗೆ, ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು, ಆತನಿಗೆ ಅವಿಧೇಯರಾಗಿರಬಾರದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸನು, ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ. ಅಂದ್ರೆ ಇವರು ಯೇಸು ಕ್ರಿಸ್ತನ ದೇವರಿಂದ ಅಧಿಕಾರ ಪಡೆದಿದ್ದರಿಂದ ಇಸ್ರಾಯೇಲರು ಆತನ ಮೇಲೆ ನಂಬಿಕೆ ಇಡಬೇಕಾಗಿತ್ತು, ಆತನಿಗೆ ವಿಧೇಯರಾಗಿ ಜೀವಿಸ್ಬೇಕಾಗಿತ್ತು. ಹೀಗಾಗಿ ನೀವು ಅವಿಧೇಯರಾಗಬಾರ್ದು, ಆತನ ಮಾತನ್ನೇ ಕೇಳ್ಬೇಕು. ಯಾಕಂದ್ರೆ ನನ್ನ ನಾಮ ಮಹಿಮೆ ಆತನಲ್ಲಿ ತುಂಬಿದೆ.
ಹಾಗಾಗಿ ನೀವು ಆತನ ಮಾತನ್ನೇ ಕೇಳ್ಕೊಂಡು ನಡಿಬೇಕು ಎಂಬುದಾಗಿ ಅವರು ಯೆಹೋವ ದೇವರು ಇಸ್ರಾಯೇಲರಿಗೆ ಈ ಒಂದು ಬುದ್ಧಿವಾದವನ್ನ ಹೇಳ್ತಾರೆ. ಆಗ ಅವರು ಇಸ್ರಾಯೇಲರು ಕೂಡ ಸ್ವಾಮಿಯನ್ನ ಅಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯದೆ ಅವರು ಆತನ ನಾಯಕತ್ವದಲ್ಲಿ ಮುಂದೆ ಬಂದದ್ರಿಂದ ಅವರು ಕಷ್ಟಗಳನ್ನ ಕಷ್ಟಗಳು ಬರದ ರೀತಿಯಲ್ಲಿ ಮುಂದೆ ಸಾಗಿ ಆ ಒಂದು ವಾಗ್ದತ್ತ ದೇಶವನ್ನ ಅವರು ಸೇರ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಈ ಒಂದು ಯೆಹೋವ ಯೇಸು ಕ್ರಿಸ್ತನಲ್ಲಿ ಪೂರ್ಣವಾದ ನಂಬಿಕೆ ಇಟ್ಟು ಆತನ ಮಾತಿಗೆ ಕಿವಿಗೊಟ್ಟು ಮತ್ತು ಆತನಿಗೆ ವಿಧೇಯರಾಗಿ ನಾವು ನಡೆದಾಗ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸಿ ನಮ್ಮನ್ನು ಕೂಡ ಆತನ ಮಹಿಮೆಯಲ್ಲಿ ಸೇರಿಸ್ಕೊಳ್ತಾನೆ. ನಮ್ಮನ್ನು ಹಾಲು ಜೇನು ಹರಿಯುವಂತ ಪರಲೋಕದ ಕಾನಾನ್ ದೇಶಕ್ಕೆ ಸೇರಿಸಲು ಯೆಹೋವ ದೇವರು ಕ್ರಿಸ್ತನ ಮೂಲಕ ನಮಗೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ಇಲ್ಲಿ ನೋಡಿ, ದೇವರು ಕಾನಾನ್ ದೇಶದಲ್ಲಿದ್ದ ಜನಾಂಗಗಳಿಗೆ 400 ವರ್ಷಗಳಿಗೂ ಅಧಿಕ ಕಾಲ ಕೃಪೆ ನೀಡಿ ಅವರು ಪಶ್ಚಾತ್ತಾಪ ಪಡಲೆಂದು ಬಯಸಿದನು. ಇದು ಅದನ್ನು ನಿರಾಕರಿಸಿದವರಿಗೆ ನೀಡಿದ ಸಮಯದ ಇತಿಮಿತಿಯ ಬಗ್ಗೆ ನಮಗೇನ್ ತಿಳಿಸುತ್ತೆ ನೋಡಿ. ಅವ್ರಿಗೆ 400 ವರ್ಷಗಳಿಗೂ ಅಧಿಕ ಕಾಲ ಕೃಪೆ ನೀಡ್ತಾರೆ, ಪಶ್ಚಾತ್ತಾಪ ಪಡ್ಲಿ ಅಂತ ಕಾಯ್ತಾ ಇರ್ತಾರೆ. ಆದ್ರೂ ಕೂಡ ಅವರು ದೇವರನ್ನ ನಿರಾಕರಿಸಿ ತಮ್ಮ ಪಾಪದಲ್ಲಿಯೇ ಇದ್ದದ್ರಿಂದ ಅವ್ರೇನಾದ್ರು ನಾಶ. ಅದೇ ರೀತಿ ಇದೇ ವಾಕ್ಯಗಳು ನಮಗೂ ಕೂಡ ಅನ್ವಯಿಸ್ತವೆ. ಈಗಾಗ್ಲೇ 2000 ವರ್ಷಗಳಿಂದಲೂ ಕೂಡ ಅದ್ರ ಮೇಲ್ಪಟ್ಟು ಕೂಡ ದೇವರು ನಮಗಾಗಿ ಕಾಯ್ತಾ ಇದ್ದಾನೆ. ನಾವು ಪಶ್ಚಾತ್ತಾಪ ಪಟ್ಟು ಆತನ ಸನ್ನಿಧಿಯಲ್ಲಿ ಸೇರಿ ಆತನ ಮಾತನ್ನ ಕೇಳಿ ವಿಧೇಯರಾಗಿ ನಡ್ಕೊಂಡು ಆತನ ಆಜ್ಞೆಗಳನ್ನ ಕೈಗೊಂಡು ನಡಿತೀವೋ ಎಂಬುದಾಗಿ ಸ್ವಾಮಿ ಕಾಯ್ತಾ ಇದ್ದಾನೆ, ನಮ್ಮನ್ನ ಕರೀತಾ ಇದ್ದಾನೆ. ಆದ್ರೆ ನಾವು ಇದನ್ನ ನಿರಾಕರಿಸಿದಾಗ ನಾವೇನಾಗ್ತೀವಿ, ನಮಗೆ ಈ ಇಸ್ರಾಯೇಲರಿಗೆ ಇವ್ರಿಗೆ ಐಗುಪ್ತರಿಗೆ ಬಂದಂತ ಒಂದು ಗತಿಯೇ ನಮಗೂ ಕೂಡ ಆಗತ್ತೆ ನೋಡಿ. ಕಾನಾನ್ ದೇಶದ ಆ ಒಂದು 7 ಜನಾಂಗಗಳಿಗೆ ಬಂದಂತ ಸ್ಥಿತಿಯೇ ನಮಗಾಗಿ ನಾವು ಕೂಡ ನಾಶವಾಗಿ ಹೋಗ್ಬೇಕಾಗತ್ತೆ. ಇದು ಒಂದು ದೇವರ ಯೋಜನೆಯಲ್ಲಿ ಆತನು ತಕ್ಕ ಕಾಲದಲ್ಲಿ ಏನು ಕಾರ್ಯ ಮಾಡ್ಬೇಕು ಅನ್ನೋದನ್ನ ಮಾಡ್ತಾ ಇರ್ತಾನೆ. ಹಾಗೂ ತನ್ನನ್ನ ಆಶ್ರಯಿಸಿಕೊಳ್ಳಲಿ, ತನ್ನ ಜೊತೆಯಲ್ಲಿ ಇರ್ಲಿ ಎಂಬುದಾಗಿ ಕರಿತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ನಾವು ಆತನ ಸ್ವರಕ್ಕೆ ಕಿವಿಗೊಟ್ಟವರಾಗಿ ಆತನ ಮೂಲಕ ಆತನಿಂದ ನಾವು ರಕ್ಷಣೆಯನ್ನ ಹೊಂದ್ಕೊಂಡು ನಿತ್ಯ ರಾಜ್ಯಕ್ಕೆ ಸೇರುವ ಒಂದು ಸೌಭಾಗ್ಯವನ್ನ ಪಡ್ಕೊಳ್ಳೋಣ ಪ್ರಿಯರೇ. ದೇವರು ಈ ವಾಕ್ಯದ ಮೂಲಕ ಎಲ್ಲರನ್ನ ಆಶೀರ್ವದಿಸಲಿ, ನಿಮ್ಮೆಲ್ಲರ ಜೊತೆ ಮಾತನಾಡಲಿ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ಹಿರಿಯರಾದಂತಹ ಹೇಮಲತಮ್ಮ ಅವರು ತಿಳಿಸ್ಕೊಟ್ಟಿದ್ದಾರೆ. ಕರ್ತನವ್ರನ್ನ ಆಶೀರ್ವಾದ ಮಾಡ್ಲಿ. ಈ ಪಾಠದ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನ ತಿಳಿದುಕೊಳ್ಳುವ ಬಯಸುವಲ್ಲಿ ಮತ್ತು ಪ್ರಶ್ನೆಗಳಿದ್ದಲ್ಲಿ ಆ ಪ್ರಶ್ನೆಗಳನ್ನ ಹಂಚಿಕೊಳ್ಳಬೇಕೆಂಬ ಕೇಳ್ಕೊಳ್ತೇನೆ. ಹಾಗೆ ಹೆಚ್ಚಿನ ಸಂಗತಿಗಳನ್ನ ತಿಳಿಸಬೇಕೆಂಬುದಾಗಿ ಬಯಸಿದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, I want to share some things about this promised land. Can you hear me? Yes, sir. Yes, sir. Yes. There are 3 aspects to this promised land. We all have discussed, we have already studied, and all of us know what is the promised land. The first aspect to the earthly promised land, after the first generation vanished, the Lord provided the promised land to Joshua and Caleb, and after the passing of the leadership from Moses to Joshua. So we see they enter the promised land. That is one earthly promised land. That is one first aspect. The second aspect is we see God has promised us a heavenly promised land that is yet to take place. And the grace of God is working in all of us, to those who are obedient and those who have faith in Jesus. Next, third aspect is the promised land. What I understand is, like we all have certain goals
and or some destinations or ambitions in our life, because we have a calling from God, and we are members of the church, and the church also has a calling. So our calling has to be in accordance to the will of God. And when it is of God, God Himself will be for us and before us, and He will go before us, and He will uphold us with His righteous hand. And He will provide the strength, life, ability, and direction, endurance, and favor with both God and man, and that He will lead us into that fulfillment or that goal or ambition. Like, for example, some elders' children, pastors' children, they have a calling to become doctors or nurses. It is a promised land for them, so that when they fulfill it, becoming doctors and nurses, that they can go out into the world and serve the people, at the same time spread the gospel. Likewise, so many pastors are have been called by God to minister unto Him and minister to the people. So that fulfillment also is a promised land. Likewise, the church also has a particular calling, and that calling has to be understood, known from God, revealed by the Holy Spirit, and walk into that fulfillment of that calling, so that God's purpose can be achieved on this earth to the unbelievers, to the unsaved, so that God's final promised land is the new heaven and earth, preparing for His coming. That is how I see as the promised land. ಎಸ್ ಸರ್. ಹಿರಿಯರಾದಂತ ಸ್ವಾಮಿ ಕೃಷ್ಣಪ್ಪ ಸರ್ ಅವ್ರು ಹೇಳಿದ್ರು, ದೇವರ ವಾಗ್ದಾನ ಹೇಗೆ ಇಸ್ರೇಲರ ಜೀವಿತದಲ್ಲಿ ಕಾನಾನ್ ದೇಶವನ್ನ ಮುಟ್ಟುವಲ್ಲಿ ಸಫಲವಾಯಿತು, ಹಾಗೆ ಈಗ ನಮ್ಮ ಮುಂದೆ ಇರುವಂತ ದೇವರ ವಾಗ್ದಾನವು ಪರಲೋಕವೆಂಬ ಕಾನಾನ್ ದೇಶ. ಆ ಪರಲೋಕವೆಂಬ ಕಾನಾನ್ ದೇಶಕ್ಕೆ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ. ನಮ್ಮ ಮುಖಾಂತರವಾಗಿ ನಮ್ಮ ಮಕ್ಕಳು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಅನೇಕ ವಿಧವಾದಂತ ಬೇರೆ ಇತರ ವೃತ್ತಿ ಜೀವನವನ್ನ ಆರಿಸ್ಕೊಂಡು ಅದರ ಮುಖಾಂತರವಾಗಿ ಲೋಕದಲ್ಲಿರುವಂತ ಇತರ ಜನರಿಗೆ ಸೇವೆ ಮಾಡುವಂತ ಒಂದು ಅವಕಾಶವನ್ನು ಪಡ್ಕೊಳ್ತಾರೆ. ಹೀಗೆ ಅವರು ತಾವು ಆರಿಸಿಕೊಂಡಂತ ವೃತ್ತಿ ಜೀವನದಲ್ಲಿ ಇತರರಿಗೆ ಸೇವೆ ಮಾಡೋದರ ಮುಖಾಂತರವಾಗಿ ಕ್ರಿಸ್ತನನ್ನ ಅವರು ಪ್ರಚಾರ ಪಡಿಸ್ತಾರೆ ಮತ್ತು ಕ್ರಿಸ್ತನ ಸುವಾರ್ತೆನ ಸಾರುವವರಾಗ್ತಾರೆ. ಕ್ರಿಸ್ತನ ಬಳಿಗೆ ದೇವರ ಮಕ್ಕಳನ್ನ, ಅನ್ಯ ಜನರನ್ನು ಒಟ್ಟಾಗಿ ಸೇರಿಸ್ತಾರೆ. ಹೀಗೆ ಈ ಕೊನೆ ಕಾಲದಲ್ಲಿ ದೇವರ ಸಭೆ, ದೇವರ ಸೇವೆಯಲ್ಲಿ ಇರ್ತಕ್ಕಂಥ ನಮ್ಮನ್ನ ತನ್ನ ಮಹಿಮೆಗಾಗಿ ದೇವರು ತೋರಿಸ್ಕೊಳ್ತಾನೆ, ತನ್ನ ಯೋಜನೆಯನ್ನ ದೇವರು ಪೂರೈಸ್ತಾನೆ ಅಂತಕ್ಕಂಥ ಸತ್ಯವನ್ನ ತಿಳಿಸ್ತಾರೆ. ಖಂಡಿತವಾಗಿ ಈ ಸತ್ಯವನ್ನ ನಾವು ಅಂಗೀಕಾರ ಮಾಡ್ಕೊಳ್ಳೇಬೇಕು, ಇದನ್ನ ನಂಬಲೇಬೇಕು ಮತ್ತು ಅದಕ್ಕಾಗಿ ನಾವು ಪ್ರಯಾಸ ಪಡಲೇಬೇಕು. ಅದಕ್ಕೆ ತಾನೇ ದೇವರ ಯೋಜನೆ. ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಲಹೆಗಾಗಿ, ಮಾಹಿತಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಯಾರಾದ್ರೂ ಹೆಚ್ಚಿನ ವಿಷಯಗಳನ್ನ ಹಂಚಿಕೊಳ್ಳ ಬಯಸಿದಲ್ಲಿ ಆ ಸಮಯವನ್ನು ತೆಗೆದುಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಶ್ನೆಗಳಿದ್ರೆ ಕೇಳಬಹುದು ವಿಷಯದಲ್ಲಿ. ಇಲ್ಲವಾದರೆ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡುವಂತವರು ಸಹೋದರಿ ಆನಿಯವರು ಮುಕ್ತಾಯದ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂದು ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಪಶು ಸಾಲಮಂಡ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಮನವಿ ಪ್ರಾರ್ಥನೆ ಮಾಡಿ ಮತ್ತು ನಮ್ಮ ಬ್ಯಾಂಕ್ ಲೋನಿಗೆ ಪ್ರಾರ್ಥನೆ ಮಾಡಿದ್ದೆ. ಓಕೆ. KP ಬಳ್ಳಾರಿ ರವಿ ಅವರ ಮನವಿಗಾಗಿ ಪ್ರಾರ್ಥನೆ ಮಾಡೋಣ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಲೋಕೇಶ್. ನನ್ಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್, ನನ್ನ ಆರೋಗ್ಯಕ್ಕಾಗಿ. ಹಿರಿಯರಂತ ಲೋಕೇಶ್ ಶಂಕರ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಶ್ರೀಮತಿ ಎಲಿಜಬೆತ್ ಅಮ್ಮ ಅವರು ನಿನ್ನೆ ಅಸುನೀಗಿದ್ರು, ಇವತ್ತು ಅವರ ಅಂತ ಸಂಸ್ಕಾರ ಆಯಿತು. ಅವರ ಸಂಬಂಧಿಕರು, ಮಕ್ಕಳು, ಮೊಮ್ಮಕ್ಕಳು ಅವರು ದುಃಖದಲ್ಲಿದ್ದಾರೆ. ಆ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ
ಹಿರಿಯರಾದಂತಹ ಮಾದಯ್ಯ ಅವರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಸರ್ ನಮಗೋಸ್ಕರ ಸಹೋದರಿ ವಿಜಯಲಕ್ಷ್ಮಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವರಲಕ್ಷ್ಮಿ ಸರ್. ಆರೋಗ್ಯಕ್ಕಾಗಿ, ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ. ಸರ್ ಪ್ರೈಸ್ ಲಾರ್ಡ್ ಸರ್. ದಿಸ್ ಎಲೆಕ್ಷನ್ಗೋಸ್ಕರ ದಯಮಾಡಿ ಎಲ್ಲರೂ ಪ್ರೇಯರ್ ಮಾಡ್ರಿ. ಓಕೆ, ಎಲೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಡಿವಿಷನ್ ಕೌನ್ಸಿಲ್ 27, 28, 29ನೇ ತಾರೀಕು ಪೂನಾದಲ್ಲಿ ನಡಲಿಕ್ಕೆ ಹೋಗ್ತಕ್ಕಂಥ ಡಿವಿಷನ್ ಎಲೆಕ್ಷನ್ಗೋಸ್ಕರ, ಅಂದ್ರೆ ಈಗ ಯೂನಿಯನ್ ಕ್ರಿಶ್ಚಿಯನ್ಸ್ಗಳನ್ನ ಅಧಿಕಾರಿಗಳನ್ನ ಚುನಾಯಿಸ್ತಾರೆ ಈ ಡಿವಿಷನ್ ಕೌನ್ಸಿಲ್ಸ್ ಅಲ್ಲಿ. ಸೊ ದೇವರು ಉತ್ತಮವಾದಂತಹ ನಾಯಕರನ್ನ ಎಲ್ಲ ಯೂನಿಯನ್ ನಲ್ಲೂ ಒದಗಿಸಿಕೊಡುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. Let's pray. Our most gracious, loving Heavenly Father, we thank you, Lord, for this wonderful time that you have given us to come before thy presence to seek your blessings, your love, your Holy Spirit. Thank you, Father, for all the beautiful lesson that is given to Auntie. Bless her and her family abundantly, Father. Let more and more where the promises that you have made for us, let that be shared to the entire world, O Father. Open the door of our heart, mind, and soul so that we may grasp into it and put them into practice, Lord Jesus. Yes, Father, your days of coming is nearer. So near that you're just at the doorstep waiting for each and every one of us to change ourselves, to repent, to confess our sins, to come out clean, Lord Jesus. Father, you're the mightiest one. You said to us that my grace is sufficient for you. Your power is made perfect in weakness. Help us to delight in every weakness and every insult and any hardship, Father. The world is no more better. It's getting so cruel and so evil. There's a lot of wars happening. There's a lot of accidents are happening. There's a lot of things that we shouldn't hear, we shouldn't see. It's all happening in this world, Father. Help each and every one of your children to be strong. Help them not to fear because you are with us, Lord. Thank you, Jesus, for this wonderful promises. You are the safest place where we can lean on to, Lord. You are the living God of God, mercy, and full of love and so forgiving. Thank you, Jesus, for pardoning our sins. Help us to sow every seeds in faith, in trust, Father. You know our thoughts, our feelings. You see a deep desire in our hearts. You always understand us. You always lift us up high when we go weak and weary, Lord. Forgive us, Father, for forgetting who we are because of you, because of your Son, Jesus Christ, has done for us. He died for each and every one. You bore all our sins on the cross. But still, Lord, we were not able to give you anything in return. We still go in a wrong way, the wrong path. We choose the wrong things and the bad things, Father. Forgive us, Lord Jesus. Open every door of our hearts so that we may get more close to thee. We submit each and every of this family, Father. We're all gathered here. Pardon us, and we know that we are safe in your arms, the arms of Jesus. I pray for KP Ravi, brother. Let your mighty hand upon him and guide him and bless him and his family abundantly, Lord. There's so much of desire, so much of wants in his heart. Only you can fulfill his desire. Only you can answer his prayer, Lord. Help him to be strong and courageous and have faith as small as mustard seed, that every desire of his heart be answered.
Thank you, Jesus, for answering his prayer. Thank you for hearing our prayer, Lord. Pray for Varalakshmi. I pray for Uncle Lokesh and family too. Bless each and every one of them, Father. You know the hardship that we're all going through. You know the needs that we need, oh Father. Bless them and guide them and protect them under your wings. As you have promised, you will give your angels charge over them, Father. Thank you, Lord Jesus, for the wonderful promises that you made. I pray for Elizabeth Aunt who's no more with us. Be with their family, Lord. Strengthen them. Give them the courage, oh Father. We all need to cope up with all the disaster that's happening in our lives, Lord Jesus. But you are our strength. You are a strong. We are with you every time, Lord Jesus. You are with us. You are taking care of us. Because help us not to fear, Lord Jesus. Be with each and every family who's bowed down, Lord. Like as the shepherd leads the lamb to the living water. Lead us, Father. We are all lost, but you are a tender shepherd. Hear us. Bless each and every lamb, Lord Father, who's bowed down under thy presence today, this moment, this hour. Thank you, Lord, for hearing our prayer. Thank you for answering our prayer with a grateful heart, with a thankful heart, with a praiseful heart. We praise you for every blessings that you are going to do to them. We surrender ourselves, Lord. We need your blessings because there shall be showers of blessings on each and every soul who's bowed down. Thank you for the wonderful message. Bless every family, Father. Take care of us. Thank you for that whole day that you've been guiding us and taking care of each and every one of us. Thank you, Father, for your protecting us, guiding us, helping us. Thank you, Lord Jesus, for being with us wherever we went and you brought us back home safely. Thank you and praise you for every blessings, every food, clothes, shelter that you blessed us with. Thank you, Father, once again. I pray in Jesus' name. Amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತ ದೇವರ ಮಂದಿಯ ಸಂಗಡ, ಈ ದಿನದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಪಾಠಗಳನ್ನ ನಡೆಸ್ಕೊಂಡಂತ ಹಿರಿಯರಂತ ಹೇಮಲತ ಗುರುರಾಜಮ್ಮವರ ಸಂಗಡ, ಪ್ರಾರ್ಥನೆ ಮಾಡಿದಂತ ಸಹೋದರಿ ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಚಂದ್ರಮ್ಮ ಮಂಜುನಾಥ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಆನಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದ ರೀತಿಯಲ್ಲಿ ಪಾಠವನ್ನು ನಡೆಸ್ಕೊಟ್ಟಂತ ಹೇಮಲತಮ್ಮ ಅವರಿಗೂ ಮತ್ತು ವಿಮರ್ಶಕ ಆತ್ಮಿಕವಾದಂತಹ ಚರ್ಚೆಯನ್ನು ಮುಖಾಂತರವಾಗಿ ಅನೇಕ ಸಂಗತಿಗಳನ್ನ ತಿಳಿಸ್ಕೊಟ್ಟಂತ ಹಿರಿಯರಾದಂತಹ ಸ್ವಾಮಿ ಕೃಷ್ಣಪ್ರಸಾದ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಈ ರಾತ್ರಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಲಿ, ಸುಖ ನಿದ್ರೆ ಸುಕ್ಷೇಮಗಳನ್ನ ದಯಪಾಲಿಸಿ ಬೆಳಗ್ಗೆ ಹರ್ಷದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾಸ್ತಿಗೆ ಒಪ್ಪಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗ್ರಹದಲ್ಲಿ. ಆಮೇನ್. ಧನ್ಯವಾದ ಬರುತ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ತುಂಬ ಧನ್ಯವಾದಗಳು. ಧನ್ಯಮ್ಮ ಪ್ರಾರ್ಥನೆ ಮಾಡಿದರು, ಮಾತಾಡಿದರು. ಧನ್ಯವಾದ. ಎಲ್ಲರಿಗೂ ಧನ್ಯವಾದ ಮತ್ತು ಶುಭರಾತ್ರಿ. ಸರ್ ಎಲ್ಲರಿಗೂ ಗುಡ್ ನೈಟ್. ನಾಳೆ ಬೆಳಗ್ಗೆ ಯಾರ್ದಿದೆ ಸರ್? ಸ್ವಲ್ಪ ಅಡ್ವಾನ್ಸ್ ಇದ್ರೆ ಒಳ್ಳೇದಲ್ಲ.
ಇವತ್ತು ವಿ ಕೆ ಅಬ್ರಾಮ್ ಬರ್ದಿತ್ತು ಅವ್ರು ರೆಡಿ ಆಗಿ ಏನೋ ಭಾಳ ಲಾಂಗ್ ಆಗಿ ಹೇಳಿದ್ರು, ನಮ್ಗೆ ನೆನಪು ಹೋಯ್ತು ಅಂತ ಹೇಳಿದ್ರು. ಒಂದು ಫೋನ್ ಮಾಡಿದ್ರೆ ಇದಾಯ್ತಿತ್ತು. ಅದು ಸವಿತಮ್ಮ ಅವ್ರು ಮಾಡಿದ್ರು, ನಾನು ಅವರು ರಿಮೈಂಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಅವ್ರೆಲ್ಲೋ ಮಾಡ್ತಾರೆ ಅಂತ ಕಾಣಿಸುತ್ತೆ. ಅದೇ ಆಗ್ತದೆ. ದಯಮಾಡಿ ಸಾಯಂಕಾಲನೇ ಹೇಳ್ಬೇಕು, ಬೆಳಗ್ಗೆ ಯಾರ್ದಿದೆ ಅಂತಂದ್ರೆ ಅವ್ರು ಸ್ವಲ್ಪ ರಿಮೈಂಡರ್ ಆಗ್ತದೆ ಅಂತ. ಓಕೆ, ಥ್ಯಾಂಕ್ ಯು ತಿಳಿಸೋಣ. ನಾಳೆ ಯಾರ್ದಂತ ಗೊತ್ತಿಲ್ಲ ಸರ್. ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ಒಂದ್ ನಿಮಿಷ. Thank you, Pastor. Thank you, sir. Thank you very much. Hemlata madam, thank you for lesson study. Annie, thanks for your sir. Thank you, uncle. Thank you, uncle. ಎಲ್ರಿಗೂ ನಮಸ್ಕಾರ. Thank you, Minister. After so long, you came today only. Yes, uncle. You have to continuously support morning, evening. Definitely, uncle. Definitely. Thank you, sister. Thank you, sir. Thank you, brother. Good night. Good night. Samuel sir, good evening. Good evening. Good evening. Yeah. Tomorrow is 27th. No, 27th Wednesday. That is Tomorrow is Wednesday. 27th is Wednesday. No, tomorrow. Yes, sir. Yes, sir. Mr. Pastor Johnson Yeshudas' name is there on that. And 28th is Savita Matthew. No, in place of Savita Matthew on 28th, I will be taking. Okay. Pastor Johnson Yeshudas ನಿಮ್ಮದೇ ನಾಳೆ. ಹೌದಾ? ಇಲ್ಲ, ಯಾರು ಸ್ವಲ್ಪ ಹೇಳಿದ್ರೆ ನಡೀತದೆ. ಪಾಪ ಪಾಸ್ಟರ್ ಅಂತಿಲ್ಲ. ಹಂಗಲ್ಲ, ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಒಂದ್ ಫೋಟೋ ಹಾಕಿ ನಾಳೆ ಅಂತ ಹೇಳಿ ತೋರಿಸ್ತಿದ್ರು. ಹಿಂಗಾಗಿ ಅದು ಸರಿಯಾಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಗ್ತಿತ್ತು. ಏನಾಗ್ತದೆ ಅಂದ್ರೆ ಸಡನ್ಲಿ ಬೆಳಗ್ಗೆ ಇದ್ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ನಾನು ಅದಕ್ಕೆ ಹೇಳಿದೆ. ಅಲ್ಲ, ಇವ್ರು ರೈಟ್. ಬಟ್ ಅಕಸ್ಮಾತ್ ಯಾರಾದ್ರೂ ಒಬ್ರು ಸ್ವಲ್ಪ ಹೆಸರು ಮಾಡಿದ್ರೇನು ಆಗ್ತದ. Actually, Savita is not well. She is having fever. She is at home. I see. That's the reason she was unable to come for yesterday and today's Zoom meeting. Acha. But she has sent me the timetable, so that's the reason I could refer and tell it to you. Okay, sir. Thank you. She sent for everybody, yeah? She sent to me because she wanted me to do it on Thursday, because I was doing last Wednesday. I did not do it. So this Wednesday I am supposed to present, but because of some adjustments, therefore I have been asked to do it tomorrow, day after tomorrow. That's Thursday. That's the reason in respect of that. Johnson Yeshudas tomorrow. ಹೌದು ಸರ್. ಪಾಸ್ಟರ್ ನಿಮ್ದೇ ಇದೆ ಅಂತ ನೋಡ್ರಿ. ನೀವು ಹಾಡು ಕಳಿಸ್ಲಿಲ್ಲ, ಅದು ನಾನು ಯಾವ್ದೋ ಅದೇ ನಾಳೆಗೆ ಮತ್ತೆ ಅದೇ ರಾಗ ಹಾಡ್ತೀನಿ ಸರ್. ಕಳಿಸ್ಲಿಲ್ಲ, ಅದನ್ನ ಕಳಿಸ್ತೀನಿ ಅಂತಿದ್ರಿ ನೀವು. ಮ್ಯೂಸಿಕ್ ಎಲ್ಲ ಇದು ಮಾಡಿ Pastor Yeshudas